ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ನಿರ್ಬಂಧನ ಅಂತ. ಅಂದ್ರೆ ಬಂಧನದಿಂದ ಮುಕ್ತರಾಗಬೇಕು ಹೇಳುವಂಥದ್ದು ವಿಷಯ. ಹಾಗಿದ್ರೆ ಬಂಧನ ಆಗ್ಲಿಕ್ಕೆ ಕಾರಣ ಏನು? ಬಂಧನ ಆತ್ಮನಿಗೆ ಇಷ್ಟವಾಗತ್ತಾ? ಆ ಬಂಧನ ಹೇಳುವಂಥದ್ದು ಯಾಕೆ ಬರುತ್ತೆ? ಆ ಬಂಧನದಿಂದ ಮುಕ್ತರಾಗುವಂಥ ವಿಧಿವಿಧಾನ ಏನು ಹೇಳೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಎಷ್ಟು ವೆರೈಟಿ ಬಂಧನ ಇದೆ ಅಂತ ನೋಡ್ಕೊಳ್ಳೋಣ. ನಮಗೆಲ್ಲರಿಗೂ ಗೊತ್ತು, ಪ್ರಪಂಚದಲ್ಲಿ ಕೆಲವರು ಮನುಷ್ಯರನ್ನ ಜೈಲಿಗೆ ಹಾಕಿರ್ತಾರೆ, ಕಟ್ಟಾಕಿರ್ತಾರ. ಜೈಲಿನಲ್ಲೂ ಕೂಡ ಏನಾಗತ್ತೆ ಅಂತಂದ್ರೆ ತುಂಬಾ ಕಠಿಣವಾಗಿರುವಂತ ತಪ್ಪನ್ನ ಮಾಡಿದಾಗ ಒಂದು ಸೆಲ್ಲಲ್ಲೇ ಕೂಡ ಹಾಕ್ಬಿಟ್ಟಿರ್ತಾರ. ಒಬ್ರೆ ಇಲ್ಲ, ಎಲ್ಲರ ಜೊತೆಯಲ್ಲೂ ಕೂಡ ಇರುವಂಗಿಲ್ಲ. ಅವ್ರಿಗೆ ಆ ಸೆಲ್ಲಲ್ಲೇ ಊಟ ತಿಂಡಿ ಕೊಟ್ಬಿಡ್ತಾರೆ. ಯಾಕೆ? ಎಷ್ಟು ಕಠಿಣವಾಗಿರುವಂತ ತಪ್ಪನ್ನ ಅವರು ಮಾಡಿರುವಂತ ಕಾರಣದಿಂದ ಮುಂದೆ ಅವರು ಜನರ ಸಂಪರ್ಕದಲ್ಲಿ ಬಂದಾಗ ಅದೇ ತಪ್ಪನ್ನ ಪುನರಾವರ್ತನೆ ಮಾಡಬಹುದು. ಆ ಮೂಲಕ ಬೇರೆಯವರಿಗೆ ತೊಂದರೆ ಆಗಬಹುದು. ಕೊಲೆ, ಸುಲುಗೆ, ಕಳ್ಳತನ, ಈ ರೀತಿ ತುಂಬಾ ಜನರಿಗೆ, ಪ್ರಪಂಚಕ್ಕೆ ದುಃಖವನ್ನ ಉಂಟು ಮಾಡಿದಾಗ ಅಂತಹ ಜನರು ಮತ್ತೆ ಆ ತಪ್ಪನ್ನ ಮಾಡಿಬಿಟ್ಟು ಸಮಾಜಕ್ಕೆ ಘಾತುಕರಾಗಬಾರ್ದು ಹೇಳುವಂತ ದೃಷ್ಟಿಯಿಂದ ಅವ್ರನ್ನ ಎಲ್ಲಿ ಬಂಧಿಸಿರ್ತಾರೆ? ಜೈಲಿನಲ್ಲಿ. ನ್ಯಾಯಾಧೀಶರು ಶಿಕ್ಷೆಯನ್ನು ಕೊಟ್ಬಿಟ್ಟು ಅವ್ರಿಗೆ ಜೈಲಿನಲ್ಲಿ ಬಂಧಿಸ್ತಾರೆ. ಇನ್ನು ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ ಅವರವರ ಒಂದು ಮಾಡಿರುವಂತ ಶಿಕ್ಷೆಯ ಅನುಸಾರದಲ್ಲಿ ಜೀವಾವಧಿ ಶಿಕ್ಷೆ ಕೊಟ್ಟು ಬಿಡ್ತಾರೆ. ಅಂದ್ರೆ ಹೊರಗಡೆ ಪ್ರಪಂಚಕ್ಕೆ ಬರೋದೇ ಬೇಡ, ಬಂದ್ಬಿಟ್ಟು ಎಲ್ರಿಗೂ ಕಷ್ಟ ಆಗ್ತದೆ ಅಂತ. ಇನ್ನು ಕೆಲವೊಂದ್ಸಲ ಏನಾಗತ್ತೆ ಅಂತಂದ್ರೆ ಜೀವಾವಧಿ ಶಿಕ್ಷೆ ಕೊಟ್ಟರೂ ಕೂಡ ಮತ್ತೇನೋ ತೊಂದರೆ ಆಗತ್ತೆ ಅಂತ ಮರಣದಂಡನೆ ಕೊಟ್ಟು ಬಿಡ್ತಾರೆ. ನೀನು ಈ ಪ್ರಪಂಚದಲ್ಲಿ ಇರೋದೇ ಬೇಡ, ನೀನು ಸಾಯಿಸ್ಬಿಡ್ತೀವಿ ಅಂತ. ಅಷ್ಟು ಕಠಿಣವಾಗಿರುವಂತ ಒಂದು ಶಿಕ್ಷೆಯನ್ನ ಪ್ರಾಪಂಚಿಕವಾಗಿ ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ನ್ಯಾಯಾಧೀಶರ ಮೂಲಕ ಸಿಗತ್ತೆ. ಇದು ಸ್ಥೂಲವಾಗಿ ಕಣ್ಣಿಗೆ ಕಾಣುವಂತ ಶಾರೀರಿಕವಾದಂತ ಒಂದು ಬಂಧನ. ಅದರ ಪ್ರಭಾವ, ಪರಿಣಾಮವನ್ನ ನಾವು ನಮ್ಮ ಸುತ್ತಮುತ್ತಲು ನೋಡ್ತಾ ಇದ್ದೀವಿ. ಇನ್ನು ಎರಡನೇದು ಬಂಧನ, ಕಾಯಿಲೆಗಳ ಬಂಧನ. ಜ್ವರ ಬಂತು, ನೆಗಡಿ ಬಂತು, ಹೊಟ್ಟೆ ನೋವು ಬಂತು, ತಲೆನೋವು ಬಂತು, ಇನ್ನೂ ಜಾಸ್ತಿ ಆದಾಗ ಮಂಡಿ ನೋವು ಬಂತು, ಸೊಂಟ ನೋವು ಬಂತು, ಇನ್ನೂ ಜಾಸ್ತಿ ಆದಾಗ ಕ್ಯಾನ್ಸರ್ ಬಂತು ಅಂತ ಅಲ್ವಾ? ಶಾರೀರಿಕವಾಗಿ ಕಾಯಿಲೆಗಳ ರೂಪದಲ್ಲಿ ಆತ್ಮ ಮಾಡಿರುವಂತ ಕರ್ಮದ ಫಲವನ್ನ ಆತ್ಮ ಅನುಭವಿಸಬೇಕಾಗ್ತದೆ. ಇನ್ನು ಮುಂದೆ ಹೋದರೆ ಸಂಬಂಧದ ಬಂಧನ. ಪತಿಯ ರೂಪದಲ್ಲಿ, ಪತ್ನಿಯ ರೂಪದಲ್ಲಿ, ಅತ್ತೆಯ ರೂಪದಲ್ಲಿ, ಸೊಸೆಯ ರೂಪದಲ್ಲಿ, ಸ್ಕೂಲಲ್ಲಿ ಟೀಚರ್ ರೂಪದಲ್ಲಿ ಆ ಆತ್ಮಗಳ ಜೊತೆಯಲ್ಲಿ ಇದ್ದಾಗ ನಮ್ಗೊಂದು ರೀತಿ ಸ್ವಾತಂತ್ರ್ಯ ಅಂತ ಇರೋದಿಲ್ಲ, ಬಂಧನ ಅಂತ ಅನ್ಸುತ್ತೆ. ಏನೋ ಕಷ್ಟನಪ್ಪ, ಒಂದು ಮಾತಾಡಿದ್ರೆ ಹೆಚ್ಚಿಗೆ, ಎರಡು ಮಾತಾಡಿದ್ರೆ ಕಡಿಮೆ. ಮಾತಾಡಿಲ್ಲ, ಯಾಕೆ ಮಾತಾಡಲಿಲ್ಲ ಅಂತ ಕೇಳ್ತಾರೆ, ಮಾತಾಡ್ಲಿಕ್ಕೆ ಹೋದ್ ಯಾಕೆ ಮಾತಾಡಿದೆ ಅಂತ ಹೇಳ್ತಾರೆ. ಪ್ರತಿದಿನ ಮಾತಾಡೋದು ತಪ್ಪೇ. ಅವ್ರ ಜೊತೆಗಿರೋದು ನಮ್ಗೆ ಏನಾಗುತ್ತೆ, ಒಂದು ಕಷ್ಟ ಅಂತ ಅನ್ಸುತ್ತೆ. ಅಂದ್ರೆ ಒಂದು ವ್ಯಕ್ತಿಯನ್ನ ಚೇರ್ ಮೇಲೆ ಕುಳಿಸಿ ಕಟ್ಟ ಹಾಕಿದ್ರೆ ಹೆಂಗಿರ್ತದೆ? ಈಗ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ಬೆಲ್ಟ್ ಹಾಕಿ ಅಂತ ಹೇಳ್ತಾರೆ. ಕಾರಲ್ಲಿ ಕೂತ್ಕೊಂಡಾಗ ಬೆಲ್ಟ್ ಹಾಕಿ ಅಂತ ಹೇಳ್ತಾರೆ. ಬೆಲ್ಟ್ ಹಾಕಿದ್ರೆ ಆ ಕಡೆ ಈ ಕಡೆ ಅಲ್ಲಾಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ಬಿಡ್ತದಲ್ವ. ಯಾಕಂದ್ರೆ ಆ ಬೆಲ್ಟ್ ನಿಮ್ಮನ್ನು ಕಟ್ಟಾಗ್ಬಿಟ್ಟಿರುತ್ತೆ. ಹಾಗೆ ಆತ್ಮೀಯರೇ, ನಾನು ಮಾಡಿರುವಂತ ಜನ್ಮ ಜನ್ಮಾಂತರದ ವಿಕರ್ಮ ಏನಿದೆ ನಮ್ಮನ್ನ ಕಟ್ಟಾಕ್ಬಿಡಿ, ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನೆಯವ್ರು ಎಲ್ಲೂ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋರೇ ಪರ್ಮಿಷನ್ ಕೇಳಬೇಕಾಗ್ತದೆ. ಯಾಕೆ? ಯಾಕಂತಂದ್ರೆ ಆ ಆತ್ಮಗಳ ಜೊತೆಗೆ ನಿಮ್ಮ ಲೆಕ್ಕಾಚಾರ ಇದೆ. ಯಾವಾಗ್ಲೂ ನೀವು ಕಟ್ಟಾಕಿದ್ರೆ ಅವರನ್ನ, ನೀವು ಪತ್ನಿ ಆಗಿದ್ರೆ ಅವ್ರ ಪತ್ನಿ ಆಗ್ಬಿಟ್ಟಿದ್ರು. ಅದಕ್ಕಾಗಿ ಇವಾಗ ಏನಾಗ್ಬಿಟ್ಟಿದೆ, ಅದು ಲೆಕ್ಕಾಚಾರ ಉಲ್ಟಾ ಹೊಡಿತಾ ಇದೆ ಇವತ್ತು. ಬಂಧನ ಅಲ್ವಾ? ನೋಡಿ, ಯಾವುದೋ ಒಂದು ವ್ಯಕ್ತಿ ತಪ್ಪು ಮಾಡಿದಕ್ಕೆ ತಾನೆ ಅವನಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಸಿಗ್ತದೆ. ತಪ್ಪು ಮಾಡಿದ ಶಿಕ್ಷೆ ಯಾಕೆ ಕೊಡ್ತಾರೆ ಹೇಳಿ ನೋಡೋಣ. ಇನ್ನು ಕೆಲವೊಂದ್ಸಲ ಮಾನಸಿಕ ಬಂಧನ. ನಾವೇನು ಕರ್ಮವನ್ನ ಮಾಡ್ತೀವಿ, ನಿರೀಕ್ಷೆ ಮಾಡಿರುವಂತ ರೀತಿಯಲ್ಲಿ ಸಫಲತೆ ಸಿಕ್ಕಿರೋದಿಲ್ಲ.
ನಾವ್ ಹೇಳಿದಾಗ ಜೀವನ ನಡೆಯೋದಿಲ್ಲ. ನಾವ್ ಹೇಳಿದಾಗ ಬೇರೆಯವರು ನಮ್ಮ ಜೊತೆಲಿ ಇರೋರು ಕೇಳೋದಿಲ್ಲ. ಕೆಲವೊಂದ್ಸಲ ರಾತ್ರಿ ನಿದ್ದೆನೆ ಬರುದಿಲ್ಲ ಅನ್ನೋರು ಯಾಕಂತ ಗೊತ್ತೇ ಆಗ್ತಲ್ಲ, ನಿದ್ದೆನೆ ಬರ್ತಾ ಇಲ್ಲ. ಹ್ಮ್ ಶರೀರ ಕೆಲಸ ಕೊಡ್ತೇವೆ, ಎಲ್ಲನೂ ಮಾಡ್ತೀವಿ. ಅದು ಮಾನಸಿಕವಾಗಿ ಸೂಕ್ಷ್ಮವಾದಂತಹ ಬಂಧನ. ಇನ್ನು ಕೆಲವೊಂದ್ಸಲ ಮೊಬೈಲ್ ಅನ್ನು ಯೂಸ್ ಮಾಡಿ 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 ಮೊಬೈಲ್ ಇಂದ ಬಂಧನ ಮಾಡ್ಕೊಂಡ್ಬಿಡ್ತೀವಿ. ಕೆಲವೊಂದ್ಸಲ ಟೀ ಕಾಫಿ ಕುಡಿದು 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 ಅದಿಲ್ಲ ಅಂದ್ರೆ ಆಗೋದೇ ಇಲ್ಲ, ತಲೆನೋವು ಬರ್ತದೆ, ಆ ಬಂಧನ ಮಾಡ್ಕೊಂಡ್ಬಿಡ್ತೀವಿ. ಕೆಲವೊಂದ್ಸಲ ನನ್ನ ಮಕ್ಕಳು, ನನ್ನ ಮನೆ, ನನ್ನ ಕೆಲಸ, ನನ್ನ ಹಣ, ನನ್ನ ಬಂಗಾರ, ನನ್ನ ಬಟ್ಟೆ ಅಂತ ಹೇಳ್ಬಿಟ್ಟು ಆ ಮೋಹದ ಬಂಧನದಲ್ಲಿ ಮಾಡ್ಕೊಂಡ್ಬಿಡ್ತೀವಿ. ಆ ಬಂಧನ ಇದ್ದಾಗ ಏನಾಗತ್ತೆ ಗೊತ್ತಾ, ಅದನ್ನ ತಗೊಂಡು ಹೋಗ್ಬೇಕಾಗತ್ತೆ ಆತ್ಮೀಯ. ನನ್ನ ಮಗು ಅಂತಂದ್ರೆ ಎಲ್ಲೋ ಅಂತ ನೀವು ಕರ್ಕೊಂಡು ಹೋಗ್ಬೇಕು ತಾನೆ ಮಗುವನ್ನ. ಮೊದ್ಲಾಗಿದ್ರೆ ಒಬ್ಬರೇ ಹೋಗ್ಬೋದಿತ್ತು. ಇವಾಗ ಮದ್ವೆಗೆ ಹೋಗೋದು, ಇಲ್ಲಿ ಹಾಸ್ಪಿಟ್ಲಿಗೆ ಹೋಗೋದು, ಎಲ್ಲೋದು ಮಗುವನ್ನ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋದ್ರೆ ಸುಮ್ಮನೆ ಹಾಕೋದಿಲ್ಲ. ಆ ಮಗು ಏನೋ ಒಂದು ತೊಂದರೆ ಕೊಡ್ತಾ ಇರ್ತದೆ, ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ, ಅದ್ರ ಕಡೆ ಗಮನ ಕೊಡಬೇಕಾಗ್ತದೆ. ಅದು ಒಂದು ಬಂಧನ ಅಲ್ವಾ? ಹೀಗೆ ನೂರಾರು ವೆರೈಟಿಯ ಬಂಧನಗಳು. ನಾನು ಮಾಡಿರುವಂತ ವಿಕರ್ಮ ಹೇಳುವಂಥದ್ದು ಈ ಬಂಧನದ ರೂಪದಲ್ಲಿ ನಮಗೆ ಕರ್ಮವನ್ನ ಮಾಡಲಿಕ್ಕೆ ಸ್ವಾತಂತ್ರ್ಯದಿಂದ ಇರ್ಲಿಕ್ಕೆ ಬಿಡೋದಿಲ್ಲ. ಕಟ್ಟಾಗ್ತಾ ಸಾಧನಗಳ ಮೂಲಕ, ಮನಸ್ಸಿನ ಮೂಲಕ, ಶರೀರದ ಮೂಲಕ, ಕಾಯಿಲೆಗಳ ಮೂಲಕ, ಲೆಕ್ಕಾಚಾರಗಳ ಮೂಲಕ, ಅಸಫಲತೆಯ ಮೂಲಕ, ಚಿಂತೆಯ ಮೂಲಕ, ದುಃಖದ ಮೂಲಕ, ಪರಿಸ್ಥಿತಿಗಳ ಮೂಲಕ. ನಾವಿವತ್ತು ಸಿಟ್ಟನ್ನ ಮಾಡಿದಾಗ, ವಿಕಾರದಲ್ಲಿ ಹೋದಾಗ, ಆ ಒಂದು ವೈಬ್ರೇಷನ್ ಕೂಡ ಪಂಚತತ್ವಗಳಿಗೆ ಹೋದಾಗ, ಆ ಮೂಲಕನೂ ಕೂಡ ಪಂಚತತ್ವಗಳಿಂದನೂ ಕೂಡ ನಮ್ಗೆ ಏನಾಗುತ್ತೆ, ತೊಂದರೆ ಬರ್ತಾರೆ. ನೆಗಡಿಗಳು, ಕೆಮ್ಮಿಗಳು, ಚಳಿ, ಬಿಸಿಲು, ಇದೆಲ್ಲ ಅನುಭವ ಆಗ್ಲಿಕ್ಕೆ ಪ್ರಕೃತಿಯಿಂದ ಬಂತು. ಯಾಕೆ ಬರುತ್ತೆ? ಸುಮ್ನೆ ಬರೋದಿಲ್ಲ ಆತ್ಮೀಯರೇ. ಒಂದು ವಿಷಯ ತಿಳ್ಕೊಳ್ಳಿ, ಆತ್ಮನಿಗೆ ಏನಾದ್ರೂ ಒಂದು ಸಿಗತ್ತೆ ಅಂತಂದ್ರೆ ಅದು ಸ್ವಯಂ ಕೃತ ಅಪರಾಧ. ನಾನು ಮಾಡಿರುವಂತ ಅಪರಾಧದಿಂದನೇ ಆ ಕರ್ಮದ ಫಲ ಸಿಗ್ತದೆ ಹೊರತು ನಾನ್ ತುಂಬಾ ಒಳ್ಳೆಯವರು ಅಣ್ಣವ್ರೆ, ನಮ್ಮ ಮನೆಯವ್ರು ಸರಿ ಇಲ್ಲ. ಎಲ್ಲರೂ ಸರಿ ಇದ್ದಾರೆ. ನೀವು ಊಟ ಮಾಡಿದ್ರೆ ತಾನೆ ನಿಮ್ ಹೊಟ್ಟೆ ನೋವು ಬರ್ತದೆ. ನೀವು ಊಟ ಮಾಡಿದ್ರೆ ಯೋಗೇಶ್ ಅಣ್ಣಿಗೆ ಯಾಕೆ ಹೊಟ್ಟೆ ನೋವು ಬರ್ಬೇಕು ಹೇಳಿ ನೋಡೋಣ. ಮಾಡಿದ್ದುಣ್ಣು ಮಾರಾಯ. ಈ ಜನ್ಮದಲ್ಲಿ ನಾನೇನು ತಪ್ಪು ಮಾಡಿಲ್ಲ. ಶರೀರ ಅಂತ ತಿಳ್ಕೊಳ್ಳೋದು ತಪ್ಪಲ್ವಾ? ಶರೀರಧಾರಿಗಳು ನಮ್ಮವರು ಅಂತ ಹೇಳೋದು ತಪ್ಪಲ್ವಾ? ಅದಕ್ಕಾಗಿ ಆ ಸೂಕ್ಷ್ಮತೆಯಲ್ಲಿ ನಾವು ಹೋಗೋದಿಲ್ಲ ಆತ್ಮೀಯರೇ. ಅದಕ್ಕಾಗಿ ನಾನು ಮಾಡಿರುವಂತ ಕರ್ಮದ ಫಲನೇ ನನಗೆ ಬಂಧನದ ರೂಪದಲ್ಲಿ ಕರ್ಮದ ನಡುವೆ ಬಂದ್ಬಿಟ್ಟು ನನಗೆ ತೊಂದರೆಯನ್ನ ಕೊಡತ್ತೆ. ಅದಕ್ಕೆ ಬೇರೆ ಯಾರು ಕಾರಣೀಕರ್ತರಲ್ಲ. ಹಾಗಿದ್ರೆ ನಾನು ಆ ಬಂಧನದಿಂದ ಮುಕ್ತರಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ನಿಮ್ಮ ಶರೀರವನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತೀರಾ. ಕರ್ಕೊಂಡು ಹೋಗಿರುವಂತ ಕಾರಣದಿಂದ ಬಿಸಿಲಲ್ಲಿ ಬೆವರು ಬರ್ತದೆ, ಧೂಳಾಗ್ತದೆ, ಕೆಟ್ಟ ವಾಸನೆ ಬರ್ತದೆ. ನಿಮ್ ಶರೀರವನ್ನು ಯಾರು ಕ್ಲೀನ್ ಮಾಡ್ಬೇಕು? ನಾವೇ ಮಾಡ್ಬೇಕು. ಹೌದು ತಾನೆ? ನಿಮ್ಗೆ ಹೊಟ್ಟೆ ನೋವು ಬಂದ್ರೆ ಇಂಜೆಕ್ಷನ್ ಯಾರಿಗೆ ಕೊಡ್ಬೇಕು? ನಮ್ಗೆ ಕೊಡ್ಬೇಕು. ನಿಮ್ ಶರೀರಕ್ಕೆ ತಾನೇ ಕೊಡ್ಬೇಕು. ಅಂದ್ಮೇಲೆ ಆತ್ಮೀಯರೇ, ನಾನು ಮಾಡಿರುವಂತ ಕರ್ಮದ ಫಲವನ್ನು ನಾನೇ ಅನುಭವಿಸ್ಬೇಕಲ್ವಾ? ನಾಲಿಗೆ ಹೇಳುವಂತ ಸಾಧನದ ಮೇಲೆ ಸಿಹಿ ಅಂತ ಸಕ್ಕರೆ ಇಟ್ಟಿರುವಂತ ಕಾರಣದಿಂದ ಹೊಟ್ಟೆ ನೋವು ಬಂತು ಅಂದ್ಮೇಲೆ ಅದೇ ನಾಲಿಗೆ ಹೇಳುವಂತ ಸಾಧನದ ಮೇಲೆ ಆ ಹೊಟ್ಟೆ ನೋವು ಕಡಿಮೆ ಆಗ್ಬೇಕು ಅಂದ್ರೆ ಕಹಿ ಹೇಳುವಂತ ಮಾತ್ರ ಇಡಬೇಕಲ್ವಾ? ಅದು ನಾನು ಮಾಡಿರುವಂತ ಕರ್ಮದ ಫಲವನ್ನು ನಾನು ಅನುಭವಿಸ್ಬೇಕಲ್ವಾ? ಅದಕ್ಕಾಗಿ ಬಂಧನ ಅಂತಂದ್ರೇನು? ನಾನು ಮಾಡಿರುವಂತ ಕರ್ಮ ವಿಕರ್ಮವಾದಾಗ ಅದು ಶಿಕ್ಷೆಯ ರೂಪದಲ್ಲಿ, ಪರಿಸ್ಥಿತಿಯ ರೂಪದಲ್ಲಿ, ದುಃಖದ ರೂಪದಲ್ಲಿ ನಮ್ಮ ಎದುರುಗಡೆಗೆ ಬರುತ್ತೆ. ಅದನ್ನು ನಾನು ಅನುಭವಿಸ್ಬೇಕಾಗ್ತದೆ. ಅದು ಬಂಧನ ಅಂತ ಹೇಳ್ತಾರೆ. ಅದಕ್ಕಾಗಿ ಆ ಶಿಕ್ಷೆಯಿಂದ ಮುಕ್ತರಾಗಬೇಕು ಅಂದ್ರೆ ಬಾಬಾ ಹೇಳ್ತಾರೆ 2 ವಿಧಿ ಇದೆ. ಒಂದು, ಭಗವಂತನನ್ನು ನೆನಪು ಮಾಡೋದರ ಮೂಲಕ ವಿಕರ್ಮವನ್ನ ವಿನಾಶ ಮಾಡಿಕೊಳ್ಳುವಂಥದ್ದು. 2ನೇದು, ಶಿಕ್ಷೆಯನ್ನ ಅನುಭವಿಸುವಂಥದ್ದು. ನಿಮ್ಗೆ ಹೊಟ್ಟೆ ನೋವು ಬಂತು, ಹೆಂಗ್ ಕಡಿಮೆ ಆಗತ್ತೆ ಹೇಳಿ ನೋಡೋಣ? ಒಂದು ಮಾತ್ರೆ ತಗೊಳ್ಬೇಕು, ಇಲ್ಲ ಅನುಭವಿಸ್ಬೇಕು. ನನಗೆ ಮಾತ್ರೆ ಬೇಡ, ಸರಿ ಅನುಭವಿಸಿ ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಶಾರೀರಿಕ ಕಾಯಿಲೆ ಇರ್ಬೋದು, ಮಾನಸಿಕ ಕಾಯಿಲೆ ಇರ್ಬೋದು, ಆತ್ಮಿಕ ಕಾಯಿಲೆ ಇರ್ಬೋದು,
ಪ್ರಾಪಂಚಿಕ, ಸಾಮಾಜಿಕ, ಬೌದ್ಧಿಕ, ವಾತಾವರಣ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ರಾಜಯೋಗದ ಮೂಲಕ ಆ ಎಲ್ಲ ಸಮಸ್ಯೆಗಳಿಗೆ ನೀವೇನ್ ಮಾಡ್ಬೋದು, ಪರಿಹಾರವನ್ನ ಕಂಡುಕೊಳ್ಳಬಹುದು. ಅವಾಗ ಆ ಬಂಧನ ಏನಾಗ್ತಾ ಹೋಗ್ತದೆ, ದೂರವಾಗ್ತಾ ಹೋಗ್ತದೆ. ಆದ್ಮೇಲೆ ಒಂದು ವಿಷಯ ತಿಳ್ಕೊಳ್ಳಿ, ನಿರ್ಬಂಧನ ಅಂತಂದ್ರೆ ಕುಟುಂಬದಲ್ಲಿರುವಂತ ನಾನು ಬೇರೆ ಮನೆ ಮಾಡಿದ ತಕ್ಷಣದಿಂದ ಬಂಧನದಿಂದ ಮುಕ್ತರಾಗ್ತೀವಿ ಅಂತ ಅರ್ಥ ಅಲ್ಲ. ನೋ, ಸಾರಿ, ಅದಲ್ಲ. ನನಗೆ ಅತ್ತೆ ಜೊತೆಗೆ ಆಗೋದಿಲ್ಲ, ಸೊಸೆ ಜೊತೆಗೆ ಆಗೋದಿಲ್ಲ, ನಾನು ಬೇರೆ ಮನೆ ಮಾಡಿಬಿಡ್ತೀನಿ ಅಂದ ತಕ್ಷಣ ನಿಮ್ಮ ಬಂಧನ ದೂರ ಆಗೋದಿಲ್ಲ. ಅಣ್ಣೋರೆ, ಈ ಸೆಂಟರ್ ಸರಿ ಇಲ್ಲ, ಈ ಸೆಂಟರ್ ಟೀಚರ್ ಸರಿ ಇಲ್ಲ, ಅದಕ್ಕೆ ನಾನು ಬೇರೆ ಸೆಂಟರ್ಗೆ ಹೋಗ್ತೇನೆ, ಲೆಕ್ಕಾಚಾರ ಕ್ಲಿಯರ್ ಆಗೋದಿಲ್ಲ. ಲೆಕ್ಕಾಚಾರ ಇದೆ ಅರ್ಥ. ಸರಿ, ಈ ಊರಿನಲ್ಲಿ ಸಾಲ ಮಾಡಿದಿರಿ, ನೀವು ಊರು ಬಿಟ್ಬಿಟ್ರೆ ಸಾಲ ಕ್ಲಿಯರ್ ಆಗಿಬಿಡ್ತದ? ಆಗಲ್ಲ, ಸಾಲಗಾರ ಆ ಊರಿಗೂ ಬರ್ತಾನೋ ಬರಲ್ವೋ? ಬರ್ತಾರೆ. ಬರ್ತಾನೆ. ಸರಿ, ನಾನೇನ್ ಮಾಡ್ತೇನೆ ಅಂದ್ರೆ ಬೆಂಗಳೂರಿನಲ್ಲಿ ಜಾಮೂನ್ ತಿಂತೇನೆ. ಏನ್ ತಿಂತೇನೆ? ಜಾಮೂನ್. ರಾತ್ರಿ ಅಲ್ಲಿಂದ ಹೊರಟು ಬಿಟ್ಟು ಸಿರ್ಸಿಗೆ ಬಂದ್ಬಿಡೋದು. ಅವಾಗ ನನಗೆ ಹೊಟ್ಟೆನೋ ಬರೋದೇ ಇಲ್ಲ, ಹೌದಲ್ವೋ? ಬರ್ತದೆ ಬರಲ್ವೋ? ಯಾಕೆ ಬರ್ಬೇಕು? ನಾನು ಬೆಂಗಳೂರಿನಲ್ಲಿ ತಾನೇ ತಿಂದಿದ್ದು ಜಾಮೂನು. ನಾನು ಬೆಂಗಳೂರಿಗೆ ಒಂದು ಮಾತ್ರ ಜಾಮೂನು ಹೊಟ್ಟೆ ನೋವು ಬರ್ಬೇಕು, ಸಿರ್ಸಿಗೆ ಮುಂದೆ ಯಾಕೆ ಬರ್ಬೇಕದು? ಹೊಟ್ಟೆ ನಾನು ನಿಮ್ಮ ಎಲ್ಲಿ ಹತ್ರನೇ. ಎಲ್ಲಿ ಹೋದೂನು ಕೂಡ ನಾನು ಮಾಡಿರುವಂತ ಕರ್ಮದ ಫಲ ನನ್ನ ಜೊತೆಗೆ ಬರುತ್ತೆ. ಎಲ್ಲಿಯವರೆಗೆ? ಎಲ್ಲಿಯವರೆಗೆ ಆ ಕರ್ಮದ ಫಲ ಇರ್ತದೋ, ಕ್ಲಿಯರ್ ಆಗೋದಿಲ್ವೋ, ಅಲ್ಲಿವರೆಗೆ ಅದು ನಿಮ್ಮ ಜೊತೆಗೆ ಇದ್ದೇ ಇರ್ತದೆ. ಅದಕ್ಕಾಗಿ ಆ ಬಂಧನ ಬರಬಾರ್ದು ಅಂತಂದ್ರೆ ನಾವು ಅದಕ್ಕೆ ಪೇಮೆಂಟ್ ಮಾಡಬೇಕಾಗ್ತದೆ. ಪೇಮೆಂಟ್ ಮಾಡಿಲ್ಲ ಅಂತಂದ್ರೆ ಆತ್ಮೀಯರ ದಿನದಿಂದ ದಿನಕ್ಕೆ ಬಡ್ಡಿ ಚಕ್ರ ಬಡ್ಡಿಗಳದ್ದು ಏನಾಗ್ತಾ ಹೋಗ್ತದೆ, ಜಾಸ್ತಿ ಆಗ್ಬಿಟ್ಟು ಅದು ಏನಾಗ್ತದೆ, ಪರ್ವತದ ರೂಪದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬರ್ತದೆ. ಅದಕ್ಕಾಗಿ ವರ್ತಮಾನ ಸಮಯದಲ್ಲಿ ದ್ವಾಪರ ಯುಗದಿಂದ ಅಲ್ಲಿಂದ ಇಲ್ಲಿವರೆಗೆ ನಾವು ಸಾಲ ಮಾಡ್ತಾ ಬಂದ್ವಿ ಹೊರತು ಎಂದೂ ಕೂಡ ಸಾಲವನ್ನೇನ್ ಮಾಡಿಲ್ಲ, ತೀರಿಸಿಲ್ಲ. ಸರಿ, ಕೆಲವೊಂದ್ಸಲ ನಾವೇನ್ ಹೇಳ್ತೀವಿ, ಅಣ್ಣವ್ರೆ ನಾವು ಜ್ಞಾನಕ್ಕೆ ಬಂದು 15 ವರ್ಷ ಆಯ್ತು, 20 ವರ್ಷ ಆಯ್ತು, ಎಲ್ಲೂ ಬಂಧನ ಹೋಗಿದ್ ಗೊತ್ತೇ ಆಗೋದಿಲ್ವಲ್ಲ. ಇನ್ನೂ ಮೊದಲಿಗಿಂತ ಹೆಚ್ಚಿಗೆ ಪತಿ ಜೊತೆ ಜಗಳ ಆಗ್ತಾ ಇರ್ತದೆ, ಸೊಸೆ ಮಾತೇ ಕೇಳೋದಿಲ್ಲ, ಕಾಯಿಲೆಗಳು ಗುಣ ಆಗೋದೇ ಇಲ್ಲ, ಸೆಂಟರ್ನಲ್ಲಿ ಟೀಚರ್ ಹತ್ರ ಪ್ರತಿದಿನ ಬಯಸ್ಕೊಳ್ಬೇಕು. ಏನ್ ಮಾಡೋದು? ಇದ್ ಕಾರಣ ಏನು? ಭಗವಂತ ಹೇಳ್ತಾರೆ, ಬರೀ ಸಮಸ್ಯೆ ಹೇಳ್ತಾ ಕೂತ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಅವ್ರು ಹಂಗ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ, ಅದು ಹಾಗಾಯ್ತು, ಇದು ಹೀಗಾಯ್ತು, ಇದು ಸರಿ ಮಾಡು ಅಂತ ನನ್ನ ಎದುರುಗಡೆ ಹೋಗ್ಬಿಟ್ಟು ಅತ್ತು ಕೇಳಿ ಕೂಗಿ ಬೊಬ್ಬೆ ಹೊಡೆದರೆ ನಿಮ್ಮ ಲೆಕ್ಕಾಚಾರ ಕ್ಲಿಯರ್ ಆಗೋದಿಲ್ಲ. ಲೆಕ್ಕಾಚಾರ ಕ್ಲಿಯರ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಪೇಮೆಂಟ್ ಸಂಪಾದನೆ ಮಾಡಿ. ಪೇಮೆಂಟ್ ಮಾಡ್ಬೇಕಂದ್ರೆ ದುಡ್ಡಿದೆ ತಾನೆ ಪೇಮೆಂಟ್ ಮಾಡೋದು. ಮೊದಲು ಸಂಪಾದನೆ ಮಾಡಿ, ಮೊದ್ಲು ಭಗವಂತನ ನೆನಪು ಮಾಡ್ಬಿಟ್ಟು ಸಮಸ್ಯೆ ಗಿಮಸ್ಯೆ ಎಲ್ಲ ಪಕ್ಕದಲ್ಲಿ ಇಟ್ಟು ಏನ್ ಮಾಡಿ, ಪರಮಾತ್ಮ ನೆನಪು ಮಾಡಿ ಭಗವಂತನ ಶಕ್ತಿಯನ್ನು ವಿಶ್ವ ಕೊಡ್ಲಿಕ್ಕೆ ನಿಮಿತ್ತರಾಗಿ. ಶಾರೀರಿಕ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಹೊಟ್ಟೆ ನೋವು ಇರೋದಿಲ್ವಾ? ತಲೆನೋವು ಇರೋದಿಲ್ವಾ? ಮನೆ ಸಮಸ್ಯೆ ಇರತ್ತೋ ಇರಲ್ವೋ? ಅದು ಕೆಲ್ಸಕ್ಕೆ ಹೋಗ್ತಿರೋ ಹೋಗಲ್ವಾ? ಯಾಕೆ ಹೋಗ್ಬೇಕು? ಕೆಲ್ಸಕ್ಕೆ ಹೋಗಿಲ್ಲ ಅಂತಂದ್ರೆ ಮತ್ತು ಕಷ್ಟಗಳು ಜಾಸ್ತಿ ಆಗ್ಬಿಡ್ತವೆ, ಸಾಲ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ? ಅದೇನೇ ಕಾಯಿಲೆ ಇಲ್ಲಿ, ಏನೇ ಸಮಸ್ಯೆಗಳಿಲ್ಲಿ, ಏನೇ ದುಃಖ ಇಲ್ಲಿ, ಮಕ್ಕಳನ್ನು ಹಾಸ್ಪಿಟಲ್ ಅಡ್ಮಿಟ್ ಆದ್ರೂ ಓಡ್ತೀವಲ್ಲ, ಕೆಲ್ಸ 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 ಅಂತ ಬಿಟ್ಟು ಕೆಲಸ ಮಾಡಿಲ್ಲ ಅಂದ್ರೆ ಕೆಲಸ ತೆಗೆದಾಗ್ಬಿಡ್ತಾರ ಅಲ್ಲಿ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ರಾಜಯೋಗ ನಿಮ್ದು ಯಥಾರ್ಥವಾಗಿಲ್ಲ, ಭಗವಂತನ ಫ್ಯಾಕ್ಟರಿಯಲ್ಲಿ ನೀವು ಕೆಲಸ ಮಾಡಿಲ್ಲ, ಭಗವಂತನ ಪ್ರಾಡಕ್ಟ್ಗಳನ್ನ ವಿಶ್ವದಲ್ಲಿ ನೀವು ಹಂಚಿಲ್ಲ, ವ್ಯಾಪಾರ ಮಾಡಿಲ್ಲ, ಸೇಲ್ ಮಾಡಿಲ್ಲ ಅಂತ ನಿಮ್ಗೆ ಸಂಪಾದನೆ ಎಲ್ಲಿಂದ ಆಗತ್ತೆ ಹೇಳಿ ನೋಡೋಣ? ಆಗೋದಿಲ್ಲ ತಾನೇ? ಅದಕ್ಕಾಗಿ ಭಗವಂತ ಹೇಳ್ತಾರೆ, ಮಕ್ಳಿಗೆ ನೆಂಟ್ರ ಮನೆಗೆ 1 ದಿನ 2 ದಿನ ಒಂದು ಸುಮ್ಮನೆ ಕುತ್ಕೊಂಡು ಕೊಡ್ತಾರೆ ಊಟ ತಿಂಡಿ, ಆಮೇಲೆ ಏನಂತ ಸ್ವಲ್ಪ ಕಸ ಗುಡಿಸಿ ಪಾತ್ರೆ ತೊಳಿರಿ ಅಂತ ಬಿಟ್ಟು ಹೇಳ್ತಾರೆ. ಸರಿನಾ? ಏನೂ ಕೆಲಸ ಮಾಡಿಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ ಅಂತ ಅಟ್ಲೀಸ್ಟ್ ಏನು ಮಾಡ್ದಿದ್ದು ಪರವಾಗಿಲ್ಲ, ತಿಂಗಳಿಗೆ 10,000 ರೂಪಾಯಿ ಕೊಡ್ತಾ ಇರಿ ಅಂತ ಹೇಳ್ತಾರೆ. ಹೌದು ತಾನೆ? ಮುಂದೆ ಹಣ ಕೊಡ್ಬೇಕು, ಇಲ್ಲ ಸ್ಥೂಲವಾಗಿ ಕೆಲಸ ಮಾಡಬೇಕು ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ನಿರ್ಬಂಧನರಾಗಬೇಕು ಅಂತಂದ್ರೆ ಆ ಬಂಧನ ಮುಕ್ತರಾಗುವಂತಹ ಸಂಪಾದನೆಯನ್ನ ಮಾಡಿ, ಆ ಸಂಪಾದನೆಯನ್ನ ಭಗವಂತನ ಕೈಯಲ್ಲಿ ಕೊಟ್ಟಾಗ
ಯಾವ ಕಾರಣದಿಂದ ಅದು ಬಂಧನವಾಗಿದೆಯೋ ಆ ಬಂಧನವನ್ನ ಕ್ಲಿಯರ್ ನೋಡಿ. ವೆಹಿಕಲ್ಗೆ ಏನಾದ್ರು ತೊಂದರೆ ಆದ್ರೆ ವೆಹಿಕಲ್ ಅನ್ನ ಏನ್ ಮಾಡ್ತೀರಿ ನೀವು? ಗ್ಯಾರೇಜ್ ತಗೊಂಡೋಗ್ತೀವಿ. ಗ್ಯಾರೇಜಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಏನ್ ಹೇಳ್ತೀರಿ ನೀವು? ಇದನ್ನ ಸರಿ ಮಾಡಪ್ಪ. ಯಾಕಂದ್ರೆ ಅದನ್ನ ಸರಿ ಮಾಡುವಂತ ಯೋಗ್ಯತೆ, ಗುಣ, ವಿಶೇಷತೆ ಅವನಲ್ಲಿ ಇದೆಯಲ್ವಾ? ಸರಿ, ಅವ್ನ್ ಸರಿ ಮಾಡಿ ಕೊಡ್ತಾನೆ. ಸುಮ್ನೆ ಸರಿ ಮಾಡಿ ಕೊಡ್ತಾನ? ಇಲ್ಲ. ಪೇಮೆಂಟ್ ಮಾಡಿ. ಏನ್ ಕೊಡ್ಬೇಕು? ಹಣ ಕೊಡ್ಬೇಕು ತಾನೆ? ಹಾ. ಶರೀರ ಸರಿ ಇಲ್ಲ, ಏನ್ ಮಾಡ್ತೀರಿ? ಡಾಕ್ಟರ್ ಹತ್ರ ಡಾಕ್ಟರ್ ಹೋಗ್ಬಿಟ್ಟು ಶರೀರ ಹೇಳುವಂತ ಸಾಧನ ಅವ್ರ ಕೈಲಿ ಕೊಟ್ಟಾಗ ಅದನ್ನ ಸರಿ ಮಾಡಿ ಕೊಡ್ತಾ ಅಲ್ವಾ? ಓಕೆ. ಕಾಯಿಲೆ ಇದ್ದಾಗ ಏನಾಗತ್ತೆ? ಶರೀರ ಬಂಧನ ಅಂತ ಅನ್ಸುತ್ತೋ ಅನ್ಸಲ್ವೋ? ಅನ್ಸುತ್ತೆ. ಕಾಯಿಲೆ ಅಂತಂದ್ರೆ ಆರಾಮಾಗಿ ನೀವು ಅದ್ರ ಶರೀರವನ್ನು ಹೆಂಗ್ ಬೇಕಾದಂಗೆ ಉಪಯೋಗ ಮಾಡ್ಕೊಳ್ಬಹುದಲ್ವಾ? ಆ ಮೂಲಕ ಕರ್ಮವನ್ನು ಯಥಾರ್ಥ ಮಾಡಿ ಸಫಲತೆಯನ್ನು ಅನುಭವ ಮಾಡ್ಬೋದಲ್ವಾ? ಹಾಗೆ ಆದ್ಮೇಲೆ ಈಗ ತನು, ಮನ, ಧನ, ಜೀವನ. ಇವತ್ತೇನಾಗತ್ತೆ? ಮೊಬೈಲ್ ಸರಿ ಇಲ್ಲ ಅಂದ್ರೆ ಮೊಬೈಲ್ ರಿಪೇರಿ ಮಾಡೋರ ಹತ್ರ ಹೋಗ್ಬೇಕು. ಶರೀರ ಸರಿ ಇಲ್ಲ ಶರೀರದ ಹತ್ರ ಹೋಗ್ಬೇಕು. ಬಟ್ಟೆ ಸರಿ ಇಲ್ಲ ಅಂತಂದ್ರೆ ಟೈಲರ್ ಹತ್ರ ಹೋಗ್ಬೇಕು. ಆದ್ರೆ ಈ ಎಲ್ಲ ಸಮಸ್ಯೆ ಪರಿಹಾರ ಮಾಡುವಂತ ಒಬ್ಬ ವ್ಯಕ್ತಿ ಇದ್ದಾರೆ. ನಮ್ಗೆಲ್ಲರಿಗೂ ಗೊತ್ತು. ಮೊದ್ಲು ದಿನಸಿ ಐಟಮ್ ಬೇಕು ಅಂತಂದ್ರೆ ಕಿರಾಣಿ ಅಂಗಡಿ ಹೋಗ್ಬೇಕಿತ್ತು. ತರಕಾರಿ ಬೇಕು ಅಂದ್ರೆ ತರಕಾರಿ ಅಂಗಡಿ, ಹೌದು ತಾನೆ? ಔಷಧಿ ಬೇಕಂದ್ರೆ ಮೆಡಿಕಲ್ ಸ್ಟೋರಿಗೆ. ಸರಿ, ಈಗ ಮಾಲಿಗೆ ಹೋಗ್ಬಿಡಿ, ಒಂದು ಮಾಲಲ್ಲಿ ಎಲ್ಲ ಸಿಕ್ಕಿಬಿಡ್ತದೆ ನಿಮ್ಗೆ, ಹೌದು ತಾನೆ? ಹಾಗೆ ಪರಮಾತ್ಮನಲ್ಲಿ ನಿಮ್ಮ ಮನಸ್ಸನ್ನು ಇಟ್ಟಾಗ, ನಿಮ್ಮ ತನುವನ್ನ ಇಟ್ಟಾಗ ಎಲ್ಲಾ ಕಾಯಿಲೆಗಳು ಏನಾಗ್ಬಿಡ್ತವೆ? ಕ್ಲಿಯರ್ ಆಗ್ಬಿಡ್ತದೆ. ಜೊತೆಯಲ್ಲಿ ಭಗವಂತ ನೆನಪು ಮಾಡಿದಾಗ ಅದರ ಸಂಪಾದನೆಯಿಂದ ಬಾಬಾ ನಿಮ್ಗೆ ಏನು ಆಯುಷನ್ನ ಕೊಡ್ತಾರೆ, ಆರೋಗ್ಯವನ್ನ ಕೊಡ್ತಾರೆ, ಶಕ್ತಿಯನ್ನ ಕೊಡ್ತಾರೆ, ಶಾಂತಿಯನ್ನ ಕೊಡ್ತಾರೆ, ಧನವನ್ನ ಕೊಡ್ತಾರೆ. ಆ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಏನ್ ಸಿಗ್ತದೆ? ಪರಿಹಾರ ಹೇಳುವಂಥದ್ದು ಸಿಗ್ತದೆ. ಸರಿ, ಆದ್ಮೇಲೆ ಎಷ್ಟು ಸಂಪಾದನೆ ಮಾಡ್ತಾ ಹೋಗ್ತಿರೋ ಅಷ್ಟು ನಿರ್ಬಂಧನರು ಆಗ್ತೀರಿ. ಎಷ್ಟು ಸಾಲ ಮಾಡ್ತಾ ಹೋಗ್ತಿರೋ ಅಷ್ಟು ಬಂಧನದಲ್ಲಿ ಹೋಗ್ತೀರಿ. ಓಕೆ. ಮನುಷ್ಯಾತ್ಮರ ಜೊತೆಗೆ, ಪಂಚತತ್ವಗಳ ಜೊತೆಗೆ, ವರ್ತಮಾನ ಸಮಯದ ಪ್ರಪಂಚದ ಕಡೆಗೆ ಮನಸ್ಸನ್ನು ಇಟ್ಟಾಗ ಬಂಧನನೋ ನಿರ್ಬಂಧನನೋ? ಬಂಧನ. ಅಲ್ವಾ? ಲೌಕಿಕದಲ್ಲೂ ಕೂಡ ನೀವು ಬ್ಯಾಂಕಲ್ಲಿ ಕೆಲಸ ಮಾಡ್ತೀರಾ, ಆಫೀಸಲ್ಲಿ ಕೆಲಸ ಮಾಡ್ತೀರಾ, ಸ್ಕೂಲಲ್ಲಿ ಕೆಲಸ ಮಾಡ್ತೀರಾ, ಅಲ್ಲಿ ಏನಾಗ್ತದೆ? ಸಂಪಾದನೆ ಆಗ್ತಾ ಇರ್ತದೆ. ಅಲ್ಲಿಂದ ಹೊರಗಡೆಗೆ ಬಂದ್ಬಿಡಿ, ಗಾಡಿ ಓಡಿಸಿದ್ರಿ, ಪೆಟ್ರೋಲ್ ಖಾಲಿ ಆಯ್ತು, ಬಂಧನ. ಮನೆಗೆ ಬಂದ್ರಿ, ಕರೆಂಟ್ ಯೂಸ್ ಆಗ್ತಾ ಇದೆ, ಬಂಧನ. ದಾರಿಲಿ ಹಣ್ಣು ತಗೊಂಡ್ ಬಂದ್ರಿ, ಬಂಧನ. ಸಂಪಾದನೆ ಇಲ್ಲಿ ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡಿದಾಗ ತಾನೆ. ಅದು ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ. ಇನ್ನೊಂದು ಮಜಾ ಏನು ಗೊತ್ತಾ? ನಾವು ಕೆಲ್ಸಕ್ಕಂತ ಹೋಗಿರ್ತೀವಿ, ಅಲ್ಲಿ ಸಂಪಾದನೆ ಬದಲು ಬಂಧನ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಅರ್ಥ ಆಯ್ತೋ ಅರ್ಥ ಆಗಿಲ್ವೋ? ಹೋಗಿದ್ದು ಫ್ಯಾಕ್ಟ್ರಿ ಕೆಲಸ ಮಾಡ್ಲಿಕ್ಕೆ, ಸಂಪಾದನೆ ಮಾಡೋ ಬದಲು ಸಾಲ ಮಾಡ್ಕೊಂಡು ಬಂದ್ಬಿಡ್ತೀವಿ. ಹೇಗೆ? ಜಗಳ ಮಾಡಿ ಜಗಳ ಮಾಡಿ ಏನಾದ್ರೂ ಒಂದು ಬೇಡದೆ ಅದೇನಾದ್ರು ಉಲ್ಟಾ ಕಾರ್ಯ ಮಾಡಿ ಅಲ್ಲಿ ಯಾವ್ದೋ ಒಂದು ವಸ್ತು ಹಾಳು ಮಾಡಿಬಿಟ್ರಿ, ಬೀಳ್ಸಾಕ್ಬಿಟ್ರಿ ಡಾಬ್ ಅಂತ. ಒಂದ್ ತಿಂಗಳಿಗೆ 5,000 ರೂಪಾಯಿ ಸಂಬಳ, 25,000 ರೂಪಾಯಿ ಯಾವ್ದೋ ಒಂದು ಮಟ್ಟಲ್ಲಿ ಕೈ ತಪ್ಪಿ ಬಿಟ್ಟು ಡಬ್ ಅಂತ ಹೊಡೆದೋಯ್ತು. ಅವಾಗ ಏನಾಗ್ತದೆ? ಸಂಬಳದಲ್ಲಿ ಕಟ್ ಆಗ್ತದೆ ತಾನೆ? KSRTC ಬಸ್ ಓಡಿಸ್ತಾ ಇರ್ತೀರಿ, ಸರಿಯಾಗಿ ಓಡಿಸ್ಕೊಂಡು ವಾಪಸ್ ಬಂದ್ರೆ KSRTC ಅವ್ರು ನಿಮ್ಗೆ ಹಣ ಕೊಡ್ತಾರೆ. ಆಕ್ಸಿಡೆಂಟ್ ಮಾಡಿದ್ರೆ ಕಟ್ ಮಾಡ್ತಾರೆ. ಏನ್ ಅದು ಆಯ್ತು ಅದ ನೀನೇ ತುಂಬು ಅಂತ ಹೇಳ್ತಾರೆ, ಹೇಳಲ್ವೋ? ಹೌದು. ಹಾಗೆ ವರ್ತಮಾನ ಸಮಯದಲ್ಲಿ ಆದ್ಮೇಲೆ ಬಾಬನ ಮನೆಗೆ ಹೋಗ್ಬಿಟ್ಟು ನಾವು ನಿರ್ಬಂಧನಾಗೋ ಬದಲು ಸಾಲ ಮಾಡ್ಕೊಂಡು ಬರ್ತಾ ಇದೀವಿ. ಅವ್ರ ಮುಖ ನೋಡಿದ್ರೆ ಆಗೋದಿಲ್ಲ, ಇವ್ರ ಮುಖ ನೋಡಿದ್ರೆ ಆಗೋದಿಲ್ಲ, ಆಗಾಯ್ತು ಹೀಗಾಯ್ತು ಮತ್ತೊಂದು, ಹೌದು ತಾನೆ? ಕಾರಣ ಏನು ಅಂತಂದ್ರೆ ನೆಗೆಟಿವ್ ಥಾಟ್ಸ್ಗಳು, ಚಿಂತೆ, ಲೆಕ್ಕಾಚಾರಗಳು. ಅಲ್ಲೂ ಕೂಡ ನಮ್ಮ ಲೆಕ್ಕಾಚಾರ ಹೇಳುವಂಥದ್ದು ಇರುತ್ತೆ. ಅದೆಲ್ಲದಿಂದ ಮುಕ್ತರಾಗಬೇಕು ಅಂತಂದ್ರೆ ಪವರ್ಫುಲ್ ಯೋಗವನ್ನ ಮಾಡಬೇಕಾಗ್ತದೆ. ಎಷ್ಟು ಯೋಗ ಮಾಡ್ತಾ 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 ಹೋಗ್ತೀರೋ ಅಷ್ಟೇನಾಗ್ತಾ ಹೋಗ್ತದೆ? ಕ್ಲಿಯರ್ ಆಗ್ತಾ ಅಲ್ವಾ? ಶರೀರಕ್ಕಾಗ್ಲಿ, ಬಟ್ಟೆಗಾಗ್ಲಿ, ಯಾವುದೇ ಕಾರಣದ ಧೂಳು ಕೆಸರು ತುಂಬಿರ್ಲಿ, ಕ್ಲೀನ್ ಮಾಡ್ಲಿಕ್ಕೆ ಏನ್ ಬೇಕು? ನೀರು ಬೇಕು ತಾನೆ? ನೀರಿನ ಸಂಪರ್ಕದಲ್ಲಿ ಬಂದಾಗ ಅದರಲ್ಲಿರುವಂತ ವೇಸ್ಟ್ ಹೇಗೆ ಕ್ಲಿಯರ್ ಆಗತ್ತೋ ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಆತ್ಮ ಮತ್ತು ಮನಸ್ಸು ಬುದ್ಧಿಯಲ್ಲಿ ಭಗವಂತನ ಶಕ್ತಿ ಪ್ರವಾಹ ಆದಾಗ, ಬೇರೆಯವರಿಗೆ ಕೊಡಲಿಕ್ಕೆ ನೀವು ನಿಮಿತ್ತರಾದಾಗ ಅವಾಗ ಏನಾಗ್ತದೆ? ಕ್ಲಿಯರ್ ಆಗ್ತದೆ. ಒಂದು ಪೈಪ್ನಲ್ಲಿ ಹಾಲನ್ನ ಪಾಸ್ ಮಾಡಿದಾಗ ಪೈಪ್ನಲ್ಲಿ ಏನಾಗತ್ತೆ? ಅದು ಉಳ್ಕೊಳತ್ತೆ ತಾನೆ? ಮೊಸರನ್ನ ಪಾಸ್ ಮಾಡಿ, ಕೆಸರನ್ನ ಪಾಸ್ ಮಾಡಿ ಏನಾಗ್ತದೆ? ಮೆತ್ಕೊಳ್ತದೆ. ಅದೇ ಪೈಪಲ್ಲಿ ನೀರನ್ನು ಬಿಟ್ಬಿಡಿ, ಏನಾಗ್ಬಿಡ್ತದೆ?
ಅಲ್ವಾ? ಹಾಗೆ ನಿಮ್ಮ ಮನಸ್ಸು ಬುದ್ಧಿಯನ್ನ ಎಷ್ಟು ನಿರ್ಮಲ ಮನೋಭಾವದಿಂದ ನಿಸ್ವಾರ್ಥದಿಂದ, ನಿಮಗೋಸ್ಕರ ಅಲ್ಲ, ಬೇರೆಯವ್ರು ಕೊಡ್ಲಿಕ್ಕೋಸ್ಕರ, ಬೇರೆಯವರ ಸಮಸ್ಯೆಯನ್ನು ದೂರ ಮಾಡುವುದಕ್ಕೋಸ್ಕರ ಭಗವಂತನ ಶಕ್ತಿಯನ್ನ ಆತ್ಮದ ಮೂಲಕ, ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ, ಸಂಸ್ಕಾರದ ಮೂಲಕ, ಶರೀರದ ಮೂಲಕ, ವಾಯುಮಂಡಲಗಳ ಮೂಲಕ ಬೇರೆ ಆತ್ಮಗಳಿಗೂ ಕೊಡಲಿಕ್ಕೆ ನೀವು ನಿಮಿತ್ತರಾಗ್ತಿರೋ ಅಷ್ಟು ಆ ಆತ್ಮಗಳ ಜೊತೆಗೆ ನಿಮ್ಮ ವೈಯಕ್ತಿಕ ಲೆಕ್ಕಾಚಾರ ಏನಾಗ್ತಾ ಹೋಗ್ತದೆ? ಕ್ಲಿಯರ್. Clear ಆಗಿ. ಅದಕ್ಕೆ ಭಗವಂತ ಹೇಳ್ತಾರೆ, ಒಂದು ಕಡೆಯಿಂದ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಇನ್ನೊಂದು ಕಡೆಯಿಂದ ಹೊಸ ಲೆಕ್ಕಾಚಾರ ಮಾಡ್ಕೊಳ್ಬೇಡಿ. ಅಲ್ವಾ? ಕೆಲವೊಂದ್ಸಲ ಏನ್ ಮಾಡ್ತಾರೆ ಗೊತ್ತಾ? ಒಂದ್ ಕಡೆ ಲೆಕ್ಕಾಚಾರ ಕ್ಲಿಯರ್ ಮಾಡ್ತಾರೆ, ಇನ್ನೊಂದು ಕಡೆ ಸಾಲ ಮಾಡಿರ್ತಾರೆ. ಈ ಸಾಲ ತೀರ್ಸ್ಲಿಕ್ಕೆ ಇನ್ನೊಂದು ಕಡೆಗೆ ಸಾಲ. ಅವಾಗ ಏನಾಗ್ತದೆ? ಸಾಲ 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 ಏನಾಗ್ತಾ ಹೋಗ್ತದೆ? ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಮಾಡ್ತಾರೆ, ಹೊಸದಾಗಿ ವಿಕರ್ಮ ಮಾಡಬಾರ್ದು. ಅಂದ್ರೆ ಬಂಧನ ಯಾವಾಗ ಆಗತ್ತೆ? ಯಾವಾಗತ್ತೆ? ನಾನು ಆತ್ಮ ಅಂತ ತಿಳಿದುಕೊಂಡು ಕರ್ಮವನ್ನು ಮಾಡಿದ್ರೆ ನಿರ್ಬಂಧನ, ಶರೀರ ಅಂತ ತಿಳ್ಕೊಂಡು ಕರ್ಮ ಮಾಡಿದ್ರೆ ಬಂಧನ. ದೇಹ, ದೇಹ ಭಾನ, ದೇಹ ಅಭಿಮಾನ, ವಿಕಾರದ ವಶೀಭೂತರಾಗಿ ಕರ್ಮವನ್ನು ಮಾಡಿದಾಗ ಅದು ಸಾಲವಾಗತ್ತೆ, ವಿಕರ್ಮವಾಗ್ತದೆ. ಆತ್ಮ ಅಂತ ಮಾಡಿದಾಗ ಅದು ನಿರ್ಬಂಧನ. ಆತ್ಮೀಯರೇ, ಆತ್ಮಕ್ಕೆ ಬಂಧನ ಇದೆಯೋ ಇಲ್ಲೋ? ಆತ್ಮ ನಿರ್ಬಂಧನನೋ ಅದು ಬಂಧನವಾಗಿರೋದು? ಮೂಲ ಸ್ವರೂಪದಲ್ಲಿ ಆತ್ಮ ಏನು? ನಿರ್ಬಂಧನ, ಅದು ನಾವೇನ್ ಮಾಡ್ಕೊಂಡಿರ್ತೀವಿ? ಬಂಧನ ಮಾಡ್ಕೊಂಡಿದ್ದೀವಿ. ಹೇಗೆ? ಹೇಗೆ? ಈ ನಾಟಕ ಪ್ರಪಂಚಕ್ಕೆ ಬಂದಾಗ ಬಂಧನ. ಶರೀರದ ಮುಖಾಂತರ ಬಂಧನ ಮಾಡ್ಕೊಂಡಿದ್ದೀವಿ. ಹೆಂಗೆ ಬಂಧನ ಮಾಡ್ತೀವಿ ಅಂತಂದ್ರೆ, ನಾನು ಆತ್ಮ ಸಪರೇಟ್ ಆಗಿ ಶಕ್ತಿ ಅಂತ ಕರ್ಮ ಮಾಡೋದಿಲ್ಲ. ನನ್ನ ಶರೀರ, ನನ್ನ ಸಂಸಾರ, ನನ್ನ ಕುಟುಂಬ, ನಾನೇ ಕೆಲಸ ಮಾಡಬೇಕು, ನಂದೇ ಮಕ್ಕಳು, ನಂದೇ ಪತಿ, ನಂದೇ ಬಂಗಾರ, ನಂದೇ ಬಟ್ಟೆ, ನಂದೇ ಮನೆ, ನಂದೇ ಆಸ್ತಿ. ಎಲ್ಲಿ ಮಾಡ್ಕೊಂಡಿದ್ದೀರಿ? ಶರೀರದ ಮುಖಾಂತರ. ಮನಸ್ಸಿನಲ್ಲಿ ಮಾಡ್ಕೊಂಡಿದ್ದೀರಿ. ಎಲ್ಲಿ ಮಾಡ್ಕೊಂಡಿದ್ದೀರಿ? ಅದೆಲ್ಲ ನಿಮ್ದಾ? ಇಲ್ಲ. ನಿಮ್ದಲ್ದೇ ಇರೋದು ಯಾಕೆ ನಂದು ನಂದು ಅಂತ ಹೇಳ್ಕೊಳ್ತೀರಿ ನೀವು? ಯಾವುದು ನನ್ನದು ಅಂತಂದಾಗ ಅದರಲ್ಲಿ ಮಾಲೀಕತನವನ್ನು ನೀವು ಸ್ಥಾಪನೆ ಮಾಡಿದಾಗ ಅದರಲ್ಲಿರೋದು ಒಳ್ಳೆಯದು ಕೆಟ್ಟದ್ದು ಎರಡು ನಿಮ್ದಾಗ್ತದೆ. ಸರಿ, ನಮ್ದು ಅಂತ ತಿಳ್ಕೊಳ್ತೀರಾ? ತಿಳ್ಕೊಳ್ಳಿ. ನನ್ನ ಅಪ್ಪ ನನ್ನವನು ಅಂತ ತಿಳ್ಕೊಳ್ಳಿ. ಅಪ್ಪನ ಆಸ್ತಿ ನಂದು ಅಂತ ತಿಳ್ಕೊಳ್ಳಿ. ನನ್ನ ಅಪ್ಪನ ಆಸ್ತಿ ತಿನ್ಲಿಕ್ಕೆ ನನಗೆ ಅಧಿಕಾರ ಇದೆ ಅಂತ ತಿಳ್ಕೊಳ್ಳಿ. ಅಪ್ಪನ ಆಸ್ತಿ ಕೊಡ್ಲಿಕ್ಕೆ ಅಧಿಕಾರ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗ್ತದೆ? ನಿರ್ಬಂಧನ. ಹೌದು ತಾನೇ? ಇವಾಗ ಸ್ವಲ್ಪ ಯೋಚನೆಯನ್ನು ಚೇಂಜ್ ಮಾಡ್ಕೊಳ್ಳಿ. ನಾನು ನಿರ್ಬಂಧನ, ಅದು ನನಗೆ ಯಾರು? ಭಗವಂತ ನನ್ನವನು, ಭಗವಂತನ ಆಸ್ತಿ ನನ್ನದು, ಅದನ್ನು ಯಾರಿಗಾದ್ರು ಕೊಡಲಿಕ್ಕೂ ನನಗೆ ಅಧಿಕಾರವನ್ನ ಭಗವಂತ ಕೊಟ್ಟಿದ್ದಾರೆ. ಈ ರೀತಿ ನಿಮ್ಮ ಯೋಚನೆಯ ಲಹರಿಯನ್ನು ಚೇಂಜ್ ಮಾಡಿ ಆದ್ಮೇಲೆ ಅವಾಗ ನಿರ್ಬಂಧನವಾಗ್ತೀರಾ. ಪ್ರತಿದಿನ ಮಣ್ಣಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ಏನಾಗ್ತದೆ? ಬೆಳಿಗ್ಗೆ ನೀರಿನಲ್ಲಿ ಕೆಲಸ ಮಾಡ್ತಿದ್ರೆ ಏನಾಗ್ತದೆ? ಕ್ಲೀನ್ ಆಗ್ತದೆ. ಅಷ್ಟೇ. ಅದೇ ಕೈ ಅಲ್ವಾ? ಒಂದು ಜೊತೆ ಮಾಡಿದಾಗ ಮೆತ್ಕೊಳ್ತದೆ, ಇನ್ನೊಂದು ಜೊತೆ ಮಾಡಿದಾಗ ಕ್ಲಿಯರ್ ಆಗ್ತದೆ. ಆತ್ಮನ ಹೀಗೆ ಯೋಚನೆ ಮಾಡಿ, ನಿಮ್ಮ ಲೌಕಿಕ ಮನೆಯಲ್ಲಿ ನಾನು ಆತ್ಮ ಅಂತ ತಿಳ್ಕೊಂಡು ಕರ್ಮವನ್ನ ಮಾಡಿ, ಅಲ್ಲಿ ಭಗವಂತ ಈಶ್ವರಿ ಸೇವೆಗೆ ನಾನು ಇಟ್ಟಿದ್ದಾರೆ ಅಂತ ಬಿಟ್ಟು ತಿಳ್ಕೊಂಡು ಪ್ರತಿದಿನ ಭಗವಂತನ ಶಕ್ತಿ ಇಟ್ಕೊಂಡ್ಬಿಟ್ಟು ನೀವು ವಿಶ್ವಕ್ಕೆ ಅಲ್ಲಿ ಮನೆಯವರಿಗೆ ಕೊಟ್ಟಾಗ ಬಂಧನ ಆಗತ್ತೋ ನಿರ್ಬಂಧನ ಆಗ್ತದೋ? ನಿರ್ಬಂಧನ. ಅದನ್ನ ನನ್ನ ಮನೆಯವ್ರು ನಮ್ಮವರು ಅಂತ ಬಿಟ್ಟು ಜಗಳ ಮಾಡ್ತಾ ಕೂತ್ಕೊಂಡೆ ಏನಾಗ್ತದೆ? ಬಂಧನ. ಅಲ್ವಾ? ಮನೆಯನ್ನು ಯೂಸ್ ಮಾಡೋದು, ನೆಲವನ್ನ ಯೂಸ್ ಮಾಡೋದು, ಪಾತ್ರೆ ಯೂಸ್ ಮಾಡೋದು, ಎಲ್ಲ ಮಾಡೋದು, ಕ್ಲೀನೇ ಮಾಡುವಂಗಿಲ್ಲ, ಏನಾಗ್ತದೆ? ಬಂಧನ. ಇದು ಬಂಧನನೇ. ಅಲ್ವಾ? ಮನೇಲಿ ಎಷ್ಟು ಜನ ಇದ್ರು ಕೂಡ ಎಲ್ಲರ ಪಾತ್ರೆ ತೊಳೆದು ನಂದೇ ಕೆಲಸ, ಬಟ್ಟೆ ವಾಶ್ ಮಾಡೋದು ನಂದೇ ಕೆಲಸ, ಕಸ ಕೊಡಿಸೋದು ನಂದೇ ಕೆಲಸ ಅಂತ ಜವಾಬ್ದಾರಿ ತಗೊಂಡು ಕ್ಲೀನ್ ಮಾಡ್ತಾ ಇದ್ರೆ ಏನಾಗ್ತದೆ? ನಿರ್ಬಂಧನ. ನಿರ್ಬಂಧನ. ಅಲ್ವಾ? ಕಾಯಿಲೆಗಳು ಬರೋದಿಲ್ಲ ಅಲ್ವಾ? ಬರೋದಿಲ್ಲ. ಹಾಗಿದ್ರೆ ಆತ್ಮನಿಗೆ ಸ್ವಚ್ಛತೆ ಇಷ್ಟವಾಗತ್ತೋ ಧೂಳು ಇಷ್ಟ ಆಗತ್ತೋ? ಸ್ವಚ್ಛ. ಹಾಗಿದ್ರೆ ಮನೆ ಕ್ಲೀನ್ ಮಾಡಬೇಕೋ ಬೇಡವೋ? ಮಾಡಬೇಕು. ಸರಿ, ಶರೀರ ಕ್ಲೀನ್ ಮಾಡಬೇಕೋ ಬೇಡವೋ? ಮಾಡಬೇಕು. ಬಟ್ಟೆ ಕ್ಲೀನ್ ಮಾಡಬೇಕೋ ಬೇಡವೋ? ಮಾಡಬೇಕು. ಮನ ಕ್ಲೀನ್ ಮಾಡಬೇಕೋ ಬೇಡವೋ? ಮಾಡಬೇಕು. ಆತ್ಮ ಕ್ಲೀನ್ ಮಾಡ್ಬೇಕೋ ಬೇಡವೋ? ಮಾಡಬೇಕು. ಮಜಾ ಏನ್ ಗೊತ್ತಾ ಆತ್ಮೀಯರೇ? ನಿಮ್ಮ ಬಟ್ಟೆ ಬೇಕಾದ ವಾಷಿಂಗ್ ಮಷಿನ್ ಕ್ಲೀನ್ ಮಾಡ್ಬಿಡ್ಬೋದು.
ನೀವು ಶರೀರ ಬೇಕಾದ್ರೆ ನಿಮ್ಮ ಅಮ್ಮ ಸ್ನಾನ ಮಾಡಿಸ್ಬಿಡ್ಬೋದು, ನಿಮ್ ಕಾರ್ ಬೇಕಾದ್ರೆ ವಾಷಿಂಗ್ ಮಷೀನ್ ಅಲ್ಲಿ ಕ್ಲೀನ್ ಮಾಡ್ಬಿಡ್ಬೋದು. ಆದ್ರೆ ಮನಸ್ಸನ್ನ ಯಾರು ಕ್ಲೀನ್ ಮಾಡ್ತಾರೆ? ಬುದ್ಧಿ ನಾವೇ ಮಾಡ್ಬೇಕು. ಸಂಸ್ಕಾರವನ್ನು ಯಾರು ಕ್ಲೀನ್ ಮಾಡ್ತಾರೆ? ಆತ್ಮವನ್ನು ಯಾರು ಕ್ಲೀನ್ ಮಾಡ್ತಾರೆ? ಕಣ್ಣಿಗೆ ಕಾಣುವುದೇ ಇಲ್ವೇ? ಅದಕ್ಕಾಗಿ ಆ ಕ್ಲೀನಿಂಗ್ ಅನ್ನ ನೀವೇ ಮಾಡಬೇಕಾಗ್ತದೆ. ನೀವೇ ಪ್ರಯತ್ನವನ್ನ, ನೀವೇ ಪುರುಷಾರ್ಥವನ್ನ ಮಾಡಬೇಕಾಗ್ತದೆ. ಅಂದ್ರೆ ನಿಮ್ಮ ಸಮಯವನ್ನ ಕ್ಲೀನಿಂಗ್ ಪ್ರೊಸೆಸ್ ಅಲ್ಲಿ ಎಷ್ಟು ಇಡ್ತಾ ಹೋಗ್ತಿರೋ ಅಷ್ಟೇನಾಗ್ತಾ ಹೋಗ್ತದೆ ನಿರ್ಬಂಧನ. ಕಾಯಿಲೆ ಬಂದಿರ್ತದೆ, ನಾಳೆ ನೋಡೋಣ, ನಾಡಿದ್ದು ನೋಡೋಣ, ಮುಂದಿನ ವಾರ ನೋಡೋಣ, 15 ದಿನ ಬಿಟ್ಬಿಟ್ಟು ನೋಡೋಣ ಅಂತಂದ್ರೆ ಕಾಯಿಲೆ ಕಡಿಮೆ ಆಗತ್ತೋ ಜಾಸ್ತಿ ಆಗತ್ತೋ? ಜಾಸ್ತಿ ಆಗುತ್ತೆ. ಕಾಯಿಲೆ ಬಂದ ತಕ್ಷಣ ಕಡಿಮೆ ಮಾಡ್ಕೊಂಡ್ಬಿಡ್ಬೇಕಲ್ವಾ? ಹಾಗೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ನಾವು ಬಂಧಿತರಾಗಿದ್ದೀವೋ ನಿರ್ಬಂಧರಾಗಿದ್ದೀವೋ ಹೆಂಗ್ ಗೊತ್ತಾಗ್ತದೆ? ಹೆಂಗ್ ಗೊತ್ತಾಗತ್ತೆ? ಆತ್ಮ ಬಂಧನದಲ್ಲಿದೆಯೋ ನಿರ್ಬಂಧನವಾಗಿದೆಯೋ? ಈಗ ಯಾವುದೋ ಒಂದು ಕರ್ಮ ಮಾಡಿದ್ರಿ, ಆ ಕರ್ಮದ ಫಲ ಬಂದಾಗ ಆತ್ಮದ ಅಕೌಂಟಲ್ಲಿ ಜಮಾ ಆಯ್ತು ಮೈನಸ್ ಆಯ್ತು, ಗೊತ್ತಾಗತ್ತಲ್ವಾ? ಆ ಕರ್ಮದ ಫಲ ವಿಕರ್ಮದ ಖಾತೆಯಲ್ಲಿ ಹೋದ್ರೆ ಬಂಧನ, ಸುಕರ್ಮದ ಖಾತೆಯಲ್ಲಿ ಹೋದ್ರೆ ನಿರ್ಬಂಧನ. ಊಟ ಮಾಡಿದಾಗ ಭಾರ ಅಂತ ಅನ್ಸತ್ತೋ ಹಗೂರ ಅಂತ ಅನ್ಸತ್ತೋ? ಏನಿಸುತ್ತೆ ಊಟ ಮಾಡಿದಾಗ? ಕರೆಕ್ಟ್ ಆಗಿ ಊಟ ಮಾಡಿದ್ರೆ ಕರೆಕ್ಟ್ ಆಗಿರ್ತದೆ, ಜಾಸ್ತಿ ಮಾಡಿದ್ರೆ ಭಾರ ಆಗ್ತದೆ. ಸರಿ. ಹೊಟ್ಟೆಲಿರುವಂತ ವೇಸ್ಟ್ ಅನ್ನ, ಯೂರಿನ್ ಮತ್ತು ಮಲನವನ್ನ ಹೊರಗಡೆ ಆಗದಾಗ ಭಾರ ಅಂತ ಅನ್ಸತ್ತೋ ಹಗುರ ಅಂತ ಅನ್ಸತ್ತೋ? ಹಗುರ ಹಗುರ. ಹಗುರ. ಮೈಲಿರುವಂತ ಕೊಳೆ ಧೂಳನ್ನ ಕೆಸನ್ ತೆಗೆದಾಗ ಹಗುರ ಅಂತ ಅನ್ಸತ್ತಲ್ವಾ? ಹಾಗೆ ಪ್ರತಿ ಕರ್ಮವನ್ನು ಮಾಡಿದಾಗ ಆತ್ಮೀಯರೇ, ಮನಸ್ಸು ಬುದ್ಧಿ ಹಗುರವಾಗಿದೆಯಾ ತಿಳ್ಕೊಳ್ಳಿ, ಬಂಧನ ಮುಕ್ತರಾಗಿದ್ದೀರಿ. ಯಾವುದೋ ಕರ್ಮ ಮಾಡೋದ್ರಿಂದ ಮನಸ್ಸು ಬುದ್ಧಿ ಭಾರ ಆಗಿದೆಯಾ, ಚಿಂತೆಯಲ್ಲಿದೆಯೋ, ಅವಾಗೇನಾಗಿದೆ? ವಿಕರ್ಮ ಆಗಿದೆ ಅಂತ ಲೆಕ್ಕ. ಅದಕ್ಕಾಗಿ ನೋಡಿ, ನಾವು ಬಾಬನ ಮನೆಗೆ ಹೋದಾಗ, ಯೋಗವನ್ನು ಮಾಡಿದಾಗ, ಬಟ್ಟಿ ಅಟೆಂಡ್ ಮಾಡಿದಾಗ, ಆ ಕಾರ್ಯ ಮುಗಿದ ಮೇಲೆ ಮನಸ್ಸು ಏನಾಗಿರ್ತದೆ? ಹಗುರವಾಗಿರುತ್ತೆ. ಯಾವಾಗ? ಆ ಫಲ ಬಂದಾಗ. ಅಲ್ಲಿ ಸರಿಯಾಗಿ ನೀವು ಕರ್ಮವನ್ನು ಮಾಡಿದಾಗ. ಸರಿನಾ? ಒಬ್ಬ ವ್ಯಕ್ತಿ ಕೇರಳಕ್ಕೆ ಹೋಗಿದ್ನಂತೆ, ದಪ್ಪ ಇದ್ದಾನೆ, ಕಾಯಿಲೆ ಇದೆ ಅಂತ ಬಿಟ್ಟು ಹೋಗಿದ್ದಾನೆ. ಎಲ್ಲಿ? ಕೇರಳಕ್ಕೆ. ಯಾಕೆ? ನೇಚುರೋಪತಿ ಟ್ರೀಟ್ಮೆಂಟಿಗೆ ಹೋಗ್ಬಿಟ್ಟು ಅಡ್ಮಿಷನ್ ಎಲ್ಲ ಮಾಡಿ ಎಲ್ಲ ಹೇಳಿದಂತೆ, ನೋಡಿ ಡಾಕ್ಟ್ರೆ, ನೀವು ಏನೇನು ಟ್ರೀಟ್ಮೆಂಟ್ ಕೊಡ್ಬೇಕು ಎಲ್ಲ ಕೊಡಿ, ಏನು ತೊಂದರೆ ಇಲ್ಲ, ಒಂದು ಬಾರ ನಾನು ರಜಾ ಹಾಕೊಂಡು ಬಂದಿದ್ದೇನೆ, ಆದ್ರೆ ಊಟ ತಿಂಡಿ ಮಾತ್ರ ನನಗೆ ನಿಮ್ಮ ಹಾಸ್ಪಿಟ್ಲಿಂದ ಬೇಡ ಅಂತ. ಯಾಕೆ ಅಂತ. ಯಾಕಂದ್ರೆ ನನ್ನೊಬ್ಬ ಫ್ರೆಂಡ್ ಇದ್ದಾರೆ, 25 ವರ್ಷದಿಂದ ಬನ್ನಿ ಅಂತ ಹೇಳ್ತಾ ಇದ್ರು. ಅದಕ್ಕಾಗಿ ಅವ್ರು ಇಲ್ಲಿ ಸಿಕ್ಕಿದ್ದಾರೆ, ನನಗೆ ವೆರೈಟಿ ತಿಂಡಿ ಮಾಡ್ಬಿಟ್ಟು ಡೈಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಏನ್ ಮಾಡ್ಬೇಡಿ, ನನಗೆ ಊಟ ತಿಂಡಿ ಬೇಡ ಅಂತ ಹೇಳಿದ್ರು. ಆಗ ಅವ್ರು ಹೇಳಿದಂತೆ, ಊಟ ತಿಂಡಿ ಹೊರಗಡೆ ತಿನ್ನಬಾರ್ದು ಅಂತಾನೆ ನಿಮ್ಗೆ ಇಲ್ಲಿ ಕರ್ಕೊಂಡ್ ಬಂದಿರೋದು, ಹೊರಗಡೆನೂ ಅಲ್ಲ ಒಳಗಡೆನೂ ಅಲ್ಲ, ನಿಮ್ಗೆ ತಿಂಡಿನೇ ಕೊಡೋದಿಲ್ಲ ಅಂತಂದ್ರು. ಉಪವಾಸ ಮಾಡ್ಲಿಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿರೋದು ನಿಮ್ಮನ್ನ. ಇಷ್ಟು ದಪ್ಪ ಇದ್ದೀರಿ, ಅದು ತೂಕ ಕಡಿಮೆ ಹಾಕ್ಬೇಕಂದ್ರೆ ಊಟ ತಿಂಡಿ ಬಿಡಬೇಕು. ನೀವು ಅದನ್ನ ತಿಂತೇನೆ ಇದನ್ನ ತಿಂತೇನೆ ಅಂತಂದ್ರೆ ಹಾಸ್ಪಿಟಲ್ ಇದ್ಬಿಟ್ಟು ಏನು ಪ್ರಯೋಜನ, ಈಗಲೇ ಮನೆ ಹೋಗಿ ಅಂತ ಹೇಳಿದ್ರು. ಹೊರಗಡೆಯಿಂದ ಆಹಾರ ತಿನ್ನೋದಿದೇನ್ ಮಾಡ್ಬೇಡಿ, ನಮ್ಮ ಮನೆಗೆ ಬರ್ಲೇಬೇಡಿ ಆತ್ಮೀಯರೇ. ಹಾಗೇನೆ ಭಗವಂತನ ಮಗು ಆದ್ಮೇಲೆ ಇನ್ನೂ ರಾವಣನ ಊಟ ತಿಂತಾ ಇದ್ದೀರಿ, ದೀಗಬಾಂಧ ಊಟ ತಿಂತಾ ಇದ್ದೀರಿ, ದೀಹಾಭಿಮಾನದಲ್ಲಿ ತಿಂತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಕಾಯಿಲೆ ಗುಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಿರ್ಬಂಧನರಾಗ್ಲಿಕ್ಕೆ ಸಾಧ್ಯವಿಲ್ಲ. ಕುಟುಂಬದಲ್ಲಿದ್ದೂ ಕೂಡ ನಾನು ಆತ್ಮವಾಗಿರ್ಬೇಕು. ಹೇಗಿರ್ಬೇಕು? ಆತ್ಮ. ಕುಟುಂಬದಲ್ಲಿದ್ದೂ ಕೂಡ ನಾನು ಸಪರೇಟ್. ಅವರು ದುಃಖವನ್ನು ಸ್ವೀಕಾರ ಮಾಡ್ಲಿಕ್ಕಲ್ಲ, ಅವರ ದುಃಖವನ್ನು ದೂರ ಮಾಡ್ಲಿಕ್ಕೆ. ಅದಕ್ಕೆ ಪ್ರತಿದಿನ ನಿಮ್ಮ ಮನೆಯಲ್ಲಿ, ಮನದಲ್ಲಿ ಎಷ್ಟು ಆತ್ಮಿಕ ಅಡಿಗೆಯನ್ನ ಮಾಡಿಬಿಟ್ಟು ನಿಮಗೆ ಮತ್ತು ಮನೆಯವರಿಗೆ, ವಿಶ್ವಕ್ಕೆ ಕೊಡ್ತೀರೋ ಅಷ್ಟು ನೀವೇನಾಗ್ತಾ ಹೋಗ್ತೀರಿ? ನಿರ್ಬಂಧನರಾಗ್ತಾ ಇರ್ತೀರಾ. ಎಷ್ಟು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಪತಿಗೆ ಅಂತ ಮಾಡ್ತಾ ಹೋಗ್ತಿರೋ ಅಷ್ಟೇನಾಗ್ತಾ ಹೋಗ್ತದೆ? ಬಂಧನ. ಅವ್ರಿಗೆ ಮಾಡ್ಬೇಕೋ ಬೇಡವೋ? ಆತ್ಮ ಅಂತ ತಿಳಿದು ಮಾಡ್ಬೇಕಷ್ಟೇ. ಆತ್ಮ ಅಂತ ತಿಳ್ಕೊಂಡು ಮಾಡಬೇಕು. ಆತ್ಮಕ್ಕೆ ಬೇಕಾಗಿರೋದನ್ನ ಕೊಡಬೇಕು. ಆತ್ಮ ಅಂತ ತಿಳ್ಕೊಂಡು ಅವ್ರಿಗೆ ಗೋಬಿ ಮಂಚೂರಿ ತಿನ್ಸೋದಲ್ಲ. ಇಲ್ಲ ನಾನು ಶರೀರ ಅಂತ ಕೊಟ್ಟಿಲ್ಲ, ಆತ್ಮ ಅಂತ ಕೊಟ್ಟಿದ್ದೀನಿ ಹಂಗಂತಲ್ಲ. ಆತ್ಮಿಕ ಹಂಗಂತ ನಾನು ಬಾಬಾ ಹೇಳಿದಾರಪ್ಪ, ಅನ್ನೋರು ಹೇಳಿದಾರೆ ಆತ್ಮಕ್ಕೆ ಅಂತ ಕೊಡ್ಬೇಕು. ನಾನು ಇವತ್ತು ನಿಮ್ಗೆ ದೋಸೆಗೆ ಏನು ಮಾಡಿದ್ರು ಕುತ್ಕೊಂಡ್ಬಿಟ್ಟು ಆತ್ಮ ಕೊಡ್ತಾನೆ, ಬನ್ನಿ ಎದುರುಗಡೆ ಕೂತ್ಕೊಂಡು ನಾನು ದೃಷ್ಟಿ ಕೊಡ್ತೇನೆ, ನಾನು ಕೊಡು ಶಾಂತಿ ತಗೊಳ್ಳಿ ಅಂತ. ಹಂಗೆ ಮಾಡೋದಲ್ಲ.
ಅದಕ್ಕೆ ಇವತ್ತಿನ ಮುರಳಿಲಿ ಹೇಳಿದ್ದಾರೆ ಬಾಬಾ, ನಡೆದಾಡ್ತಾ ಓಡಾಡ್ತಾ ಏನ್ ಮಾಡಿ ನೆನಪು ಆಂತರಿಕವಾಗಿ ನಿರಾಕಾರ ರೂಪದಲ್ಲಿ ಮಾಡ್ತಾ ಹೋಗಿ. ಯಾವಾಗ ನಿಮ್ಮ ಮನೇಲಿ ಯೋಗದ ಶಕ್ತಿ ಜಾಸ್ತಿ ಆಗತ್ತೋ, ತುಂಬಾ ಜನರ ಅನುಭವ ಇದೆ ಆತ್ಮೀಯರೇ. ಯಾವಾಗ ಅಣ್ಣವ್ರೆ ನಮ್ಮ ಮನೆಗಳಲ್ಲಿ ನಾವು ಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಬೆಳಿಗ್ಗೆ ಸಾಯಂಕಾಲ ಆಟೋಮೆಟಿಕಲಿ ಸಂಬಂಧದಲ್ಲಿ ಸುಧಾರಣೆ ಆಗ್ತಾ ಬಂತು, ವಾಯುಮಂಡಲದಲ್ಲಿ ಸುಧಾರಣೆ ಆಗ್ತಾ ಬಂತು. ನಾವು ಮನೇಲಿ ಯೋಗನೇ ಮಾಡ್ತಿರ್ಲಿಲ್ಲ, ಸೇವಾ ಕೇಂದ್ರಕ್ಕೆ ಮಾತ್ರ ಹೋಗ್ತಾ ಇದ್ವಿ ಅಲ್ವಾ? ಅದಕ್ಕಾಗಿ ಯಥಾರ್ಥ ಯೋಗವನ್ನು ಮಾಡ್ತಾ ಹೋದಾಗ ಆ ಯೋಗದ ವೈಬ್ರೇಷನ್ ಇಂದ ನಿಮ್ಮ ಸಾಲ ಎಲ್ಲ ಏನಾಗ್ತಾ ಹೋಗ್ತದೆ ಆದ್ಮೇಲೆ ತೀರ್ತಾ ಹೋಗ್ತದೆ, ಮನಸ್ಸು ಹಗುರವಾಗ್ತದೆ. ಶರೀರದ ಕಾಯಿಲೆ ಕಡಿಮೆ ಆಗ್ತಾ ಹೋದಾಗ ಹೇಗೆ ಶರೀರ ನಿಮ್ ಕಂಟ್ರೋಲಿಗೆ ಸಿಗತ್ತೋ, ನೀವು ಹೇಳಿದ ಹಾಗೆ ಅದು ಕೇಳತ್ತೋ, ಹಾಗೆ ಮನಸ್ಸು ಬುದ್ಧಿನೂ ಕೂಡ ನಿಮ್ಮ ಕಂಟ್ರೋಲಲ್ಲಿ ಸಿಗತ್ತೆ. ಮನಸ್ಸು ಬುದ್ಧಿ ಹಗುರವಾಗತ್ತೆ, ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಅಂತ ಅನ್ಸತ್ತೆ. ಓಕೆ, ಆದ್ಮೇಲೆ ಇನ್ನು ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ಲೌಕಿಕದಿಂದ ನಿರ್ಬಂಧನರಾಗ್ತೀವಿ, ಅಲೌಕಿಕದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ ಬಂಗಾರದ ಚೈನ್ ಅಂತ ಹೇಳ್ತಾರೆ. ಬಂಗಾರದ ಚೈನ್ ಅಂತಂದ್ರೆ ಡೈಲಿ ಸೆಂಟರಿಗೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಓಕೆ ಸೇವೆಗೋಸ್ಕರ ಹೋಗೋದು ಏನೂ ತಪ್ಪಿಲ್ಲ. ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ, ಅಲ್ಲಿ ಲೆಕ್ಕಾಚಾರಗಳು ಆರಾಮ ಆಗ್ಬಿಡ್ತವೆ, ಅಲ್ಲಿ ಮತ್ತೆ ದುಃಖ ಸ್ಟಾರ್ಟ್ ಆಗ್ಬಿಡ್ತವೆ, ಅಲ್ಲಿ ಜಗಳಗಳು, ಅಲ್ಲಿ ಗಲಾಟೆಗಳು, ಅಲ್ಲಿ ಮನಸ್ತಾಪಗಳು, ಅಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಅಲ್ಲಿ ಟೆನ್ಷನ್ಗಳು, ಅಲ್ಲಿ ಚಿಂತೆ, ಅಲ್ಲಿ ಕಾಯಿಲೆಗಳಿಗೆ ಎಲ್ಲ ಶುರುವಾಗ್ಬಿಡ್ತವೆ. ಇದನ್ನು ಕೂಡ ತಪ್ಪು. ಲೌಕಿಕದಲ್ಲೂ ಸಿಕ್ಕಾಕೋಬಾರ್ದು, ಅಲೌಕಿಕದಲ್ಲೂ ಸಿಕ್ಕಾಕೋಬಾರ್ದು. ಹಂಗೆ ಎಲ್ಲ ಬಿಟ್ಬಿಟ್ಟು ಅಣ್ಣವ್ರ ಕಾಡಿಗೆ ಹೋಗ್ಬಿಡೋದಾ? ಇಲ್ಲ, ಎಲ್ಲರ ಜೊತೆಯಲ್ಲಿದ್ದೂನು ಕೂಡ ಯಾವಾಗ ನೀನು ಪ್ರತಿಯೊಬ್ಬರನ್ನು ಆತ್ಮಿಕ ರೂಪದಲ್ಲಿ ಸಮಭಾವದಲ್ಲಿ ನೋಡ್ತೀಯೋ, ನೋಡಿ ಆತ್ಮ ನಿಮ್ ಜೊತೆಲಿರೋ ಆತ್ಮ ಹೌದು ಅಲ್ವೋ? ಹೌದು ಅಲ್ವೋ? ಹೌದು. ಹೌದು. ಅವ್ರು ನಿಮ್ಮ ಅಪ್ಪನೋ ಅಮ್ಮನೋ ಅಣ್ಣನೋ ತಮ್ಮನೋ ಚಿಕ್ಕಪ್ಪನೋ ಸೆಂಟರ್ ಟೀಚರ್, ಅವ್ರು ಯಾರು? ಆತ್ಮನೇ. ಅಷ್ಟೇ. ಓಕೆ, ಅವರಿಂದ ತಗೊಳ್ಬೇಕು, ಅವ್ರಿಗೆ ಕೊಡ್ಬೇಕು. ಕೊಡ್ಬೇಕು. ತಗೊಳ್ಳೋ ಭಾವನೆ ಬಂದ್ರೆ ಶಿಕಾರಿಗಳು. ಬಂಧನ. ಬಂಧನ, ಕೊಡೋ ಭಾವನೆ ಬಂದ್ರೆ ಇರು ಇದು ಅಲ್ವಾ? ಬಂಧನ. ಅಂಗಡಿಗೆ ಹೋಗ್ಬಿಟ್ಟು ದಿನಸಿ ಐಟಮ್ ತಗೊಂಡ್ ಬರ್ತಾನೆ ಇರ್ತೀರ, ಪೇಮೆಂಟೇ ಕೊಟ್ಟಿಲ್ಲ ಅಂದ್ರೆ ಬಂಧನ ಆಗತ್ತೋ ಆಗಲ್ವೋ? ಹೌದು. ಮೊದ್ಲೇನೆ ಸಾಲ ಮಾಡಿದಿರಿ, ಅದಕ್ಕಾಗಿ ಅವ್ರು ನಿಮ್ಮ ಕಡೆಗೆ ಬಂದಿದ್ದಾರೆ, ಇನ್ನೂ ತಗೊಳ್ತಾ ಬಂದಿದ್ರೆ ಸರಿ. ಬಾಬಾನ ಮನೆಗೆ ಹೋಗೋದು, ಬ್ರಹ್ಮ ಭೋಜನ ತಿನ್ಕೊಂಡು ಬರ್ತಾ ಇರ್ದಲ್ಲ, ಭಂಡಾರದಲ್ಲಿ ದನನೂ ಹಾಕೋದಿಲ್ಲ, ಸೇವೆನೂ ಮಾಡೋಲ್ಲ, ಸ್ಥೂಲನೂ ಇಲ್ಲ, ಸೂಕ್ಷ್ಮನೂ ಇಲ್ಲ, ಧನನೂ ಇಲ್ಲ, ಸಾಲ ಆಗತ್ತೋ ಗುರುವಾಗ್ತದೋ? ಸಾಲ ಆಗುತ್ತೆ, ಬಂಧನ. ಅವಾಗ ಅಲೌಕಿಕ ಬಂಧನದಲ್ಲಿ ಸಿಕ್ಕಾಕೊಂಬಿದ್ವೋ ಇಲ್ವೋ? ಸಿಗಾಕೊಂಡು ಅದಕ್ಕಾಗಿ ಮಕ್ಕಳಿಗೆ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದ್ಸಲ ಲೌಕಿಕದಿಂದ ಹೊರಗಡೆಗೆ ಬಂದ್ಬಿಡ್ತೀವಿ, ಅಲೌಕಿಕದಲ್ಲಿ ಏನಾಗ್ಬಿಡ್ತೀವಿ, ಸಿಕ್ಕಾಕೊಂಡ್ಬಿಡ್ತೀವಿ. ಅದಕ್ಕಾಗಿ ಎಲ್ಲೂ ಕೂಡ ನಾವೇನಾಗ್ಬಾರ್ದು, ಸಿಕ್ಕಾಕೊಳ್ಬಾರ್ದು. ಹಾಗಂತ ಲೌಕಿಕ ಅಲೌಕಿಕ ದೂರ ಆಗೋದು ಅಂತ ಬಿಟ್ಟಲ್ಲ, ಯಾವ ಸಮಯದಲ್ಲಿ ಯಾವ ವ್ಯಕ್ತಿಗಳ ಜೊತೆಗೆ ಹೇಗಿರಬೇಕು ಹೇಳುವಂತ ಜ್ಞಾನ, ಪರಿಜ್ಞಾನ, ಬುದ್ಧಿ, ಅನುಭವ ನಿಮಗೆ ಇದ್ದಾಗ ಯಾವ ಸ್ಥಳದಲ್ಲೂ ನಿಮಗೆ ಸೋಲು ಅಂತ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಜ್ಞಾನ ಸರಿ ಇಲ್ಲ ಅಂತಂದ್ರೆ ಏನಾಗ್ತದೆ, ಸೋಲಾಗತ್ತಿಲ್ವಾ? ಮುದ್ದೆ ತಿನ್ನೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದ್ರೆ ಕಷ್ಟ ಆಗತ್ತೋ ಸಹಜ ಆಗತ್ತೋ? ಕಷ್ಟ ಆಗುತ್ತೆ. ಯೋಗೇಶನಿಗೆ ಮುದ್ದೆ ತಿನ್ನೋದು ಹೇಗೆ ಅಂತ ಗೊತ್ತಿಲ್ಲ, ಅವ್ರಿಗೆ ಏನು ಗೊತ್ತು ಅಂದ್ರೆ ಬಾಯಲ್ಲಿ ಹಾಕಿದ್ರೆ ಚೆನ್ನಾಗಿ ಅಗಿಯೋದು, ಸರಿನಾ? ಮುದ್ದೆ ಹಾಕೋದು ಚೆನ್ನಾಗಿ ಅಗದ್ ಬಿಡುದು, ಟೇಸ್ಟ್ ಆಗತ್ತ ಮುದ್ದೆ, ಹೌದು ಅಲ್ವೋ? ಇಲ್ಲ, ಜಗಿಬೇಕಾ? ಸರಿ, ಮುದ್ದೆ ನುಂಗ್ಬೇಕು ಅಂತ ಏನ್ ಮಾಡೋದು ಅಂತಂದ್ರೆ ಚಪಾತಿ ಮತ್ ಪಲ್ಯ ಅದನ್ನು ಕೂಡ ಬಾಯಲ್ಲಿ ಹಾಕ್ಬಿಟ್ಟು ನುಂಗ್ಬಿಡ್ಬೇಕು. ಸಿಕ್ಕೋಗ್ತದೆ. ಅದ ಹೆಂಗ? ಅದು ಜಗಿಯೋದಲ್ಲ, ಜಗಿಯೋದು. ಅಲ್ಲ, ಜಗಿಯೋ ಟೈಮಲ್ಲಿ ಜಗಿಬೇಕು, ನುಂಗು ಟೈಮಲ್ಲಿ ನುಂಗ್ಬೇಕಲ್ವಾ? ಹೌದು. ಅವಾಗ ಯಾವ್ದನ್ನ ಏನ್ ಮಾಡ್ಬೇಕು ಅಂತ ಜ್ಞಾನ ನನ್ನಲ್ಲಿ ಇರ್ಬೇಕು ತಾನೇ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವ ವ್ಯಕ್ತಿಗಳ ಜೊತೆಗೆ ಯಾವ ಸಮಯದಲ್ಲಿ ಯಾವ ರೀತಿ ನಾವು ವ್ಯವಹಾರ ಮಾಡ್ಬೇಕು ಅನ್ನುವಂಥ ಜ್ಞಾನ ನಮ್ಮಲ್ಲಿದ್ದಾಗ ನನಗೆಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬರ್ಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ನಿಮ್ಮ ಶರೀರಕ್ಕೆ BP ಇದೆಯೋ ಶುಗರ್ ಇದೆಯೋ ಯಾರಿಗೆ ಗೊತ್ತಿರ್ತದೆ? ನಮ್ಗೆ ಗೊತ್ತಿದೆ. ಅವಾಗ ಹೋದಾಗ ನಿಮ್ಗೆ ಏನು ಬೇಕು ಏನು ಬೇಡ ಅಂತ ಗೊತ್ತಿದ್ದು ಬೇಕಾದ್ ಮಾತ್ರ ತಗೊಳ್ಬೇಕು ತಾನೆ. ಬಡಿಸೋರು ಎಲ್ಲಾನು ಹೌದು. ಬಡಿಸ್ತಾ ಇರ್ತಾರೆ. ನೀವು 25 ಮಿರ್ಚಿ ತಿಂತೀವಿ ಅಂತ ಅವ್ರು ಬಡಿಸ್ತಾನೆ ಇರ್ತಾರೆ. ನಿಮ್ಮ ಲೆವೆಲ್ ನೋಡ್ಕೊಳ್ಬೇಕಲ್ವಾ, ಅದ್ ನಿಮ್ಗೆ ಜೀರ್ಣ ಮಾಡ್ಲಿಕ್ಕೆ ಆಗ್ತದೋ ಇಲ್ಲ ಅಂತ ಬಿಟ್ಟು. ಹಾಗೆ ಆತ್ಮೀಯರೇ, ಪ್ರಪಂಚದಲ್ಲಿ ಒಳ್ಳೇದಕ್ಕಿಂತ ಕೆಟ್ಟದ್ದು ಕೊಡೋರೇ ಜಾಸ್ತಿ ಇದ್ದಾರೆ. ಯಾಕೆ ಹೇಳಿ? ಅವ್ರ ಹತ್ರ ಇರೋದೇ ಅವರು ತಾನೇ ಕೊಡ್ತಾರೆ. ಓಕೆ, ಹಾಗೆ ನೀವ್ ಯಾವ್ದು ತಗೊಳ್ಬೇಕು? ಒಳ್ಳೇದನ್ನ ಬೇರೆಯವ್ರಿಗೆ ಯಾವ್ದನ್ನ ಕೊಡ್ಬೇಕು? ಒಳ್ಳೇದನ್ನೇ ಕೊಡ್ಬೇಕು. ಇದ್ರ ತಾನೇ ಕೊಡೋದು. ಹೋದಲ್ಲೆಲ್ಲ ಎಲ್ಲ ಪ್ರಪಂಚದೇ ತಗೊಂಡು ಬರ್ತಾ ಇದ್ದಿದ್ರೆ ಅದನ್ನೇ ತಾನೇ ಬೇರೆಯವ್ರಿಗೆ ಕೊಡ್ತೀರಿ ನೀವು.
ಟಿವಿ ನೋಡುದು, ಯೂಟ್ಯೂಬ್ ನೋಡುದು, ಫಿಲ್ಮ್ ನೋಡುದು, ವಿಕಾರ ನೋಡುದು, ಅದನ್ನೇ ತಲೆ ಒಳಗಡೆಗೆ ಇಟ್ಕೊಂಡ್ರೆ ಬೇರೆಯವ್ರಿಗೆ ಒಳ್ಳೇದು ಕೊಡ್ಬೇಕಂದ್ರೆ ಎಲ್ಲಿಂದ ಕೊಡ್ಲಿಕ್ಕೆ ಆಗತ್ತೆ? ಅದಕ್ಕಾಗಿ ನಿರ್ಬಂಧನರಾಗ್ಬೇಕು ಅಂತಂದ್ರೆ ಆತ್ಮಿಕ ಸಂಪಾದನೆಯನ್ನ ಮಾಡಿ, ಹೊಸ ಲೆಕ್ಕಾಚಾರ ಮಾಡ್ಕೊಳ್ಬೇಡಿ. ಓಕೆ, ಎಲ್ಲಾ ಕಡೆಗೂ ಕೂಡ ಆತ್ಮಿಕವಾದ ಶಕ್ತಿಗಳನ್ನ ದಾನ ಮಾಡ್ತಾ ಇರಿ, ಸಂಪಾದನೆ ಮಾಡ್ತಾ ಇರಿ, ಜಮದ ಖಾತೆಯನ್ನ ಮಾಡ್ತಾ ಹೋಗಿ. ಹೊಸ ಲೆಕ್ಕಾಚಾರ ಮಾಡ್ಕೊಳ್ಬೇಡಿ. ಹೊಸ ಲೆಕ್ಕಾಚಾರವನ್ನ ಮಾಡಿದ್ರೆ 100ಕ್ಕೆ 100ರಷ್ಟು ಏನ್ ಸಿಗ್ತದೆ? ಶಿಕ್ಷೆ ಸಿಗ್ತದೆ. ಯಾವಾಗ ನೀವು ನಿರ್ಬಂಧನರಾಗ್ತಾ ಹೋಗ್ತಿರೋ ನಿಮ್ಮ ಸ್ಥಿತಿ ಏನಾಗ್ತಾ ಹೋಗ್ತದೆ? ಹಗುರ. ಶ್ರೇಷ್ಠವಾಗ್ತದೆ ನಿರಾಕಾರ ರೂಪದಲ್ಲಿ. ಆದ್ಮೇಲೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ. ನಿರ್ಬಂಧನ ಹೇಳ್ಕೊಂಡು ಬಾಬಾ ನನಗೆ ಸಪರೇಟ್ ಮನೆ ಮಾಡ್ಕೊಡಪ್ಪ, ಸಪರೇಟ್ ಸೆಂಟರ್ ಮಾಡ್ಕೊಡಪ್ಪ, ಸಪರೇಟ್ ಬಿಲ್ಡಿಂಗ್ ಮಾಡ್ಕೊಡು, ನನಗೆ ಸಪರೇಟ್ ಕಾರ್ ಕೊಡು, ನನಗೆ 25 ಬಟ್ಟೆ ಕೊಡು. ಇದು ಬಂಧನನ ನಿರ್ಬಂಧನನ? ಬಂಧನ. ಅದ್ಯಾಕೋ? ಅದ್ಯಾಕೆ ಬಂಧನ? ವಿನಾಶ. ಅದ್ಯಾಕೆ ಬಂಧನ? ಸಪರೇಟ್ ಆಗಿ ಬಿಲ್ಡಿಂಗ್ ಕಟ್ಕೊಂಡು ಬಂಧನ ಯಾಕೆ ಆಗ್ತದೆ? ಬಾಬಾ ಏನ್ ಹೇಳ್ತಾರೆ, ನೀವು ಸಪರೇಟ್ ಮನೆ ಕಟ್ಕೊಂಡು ಸಂಪಾದನೆ ಮಾಡಿದ್ದೆಲ್ಲ ಅಲ್ಲಿ ಖಾಲಿ ಆಗ್ಬಿಡ್ತು, ಮುಂದೆ ಖರ್ಚು ಬಂದಾಗ ಎಲ್ಲಿದೆ? ಇವಾಗ ನೀವು ಸುಲಭವಾಗಿ ಸಂಪಾದನೆ ಮಾಡ್ತಿದ್ದೀರಿ, ದುಡ್ಡಿದೆ ಅಂತ ಮನೆ ಕಟ್ಕೊಂಡ್ಬಿಡೋದು. ಸರಿ, ಸುಮ್ನೆ ಕಟ್ಕೊಳ್ತೀರಾ? 10 ಲಕ್ಷ ರೂಪಾಯಿ ದುಡ್ಡು ಇದ್ರೆ 25 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಮನೆ ಕಟ್ಕೊಂಡ್ಬಿಡ್ತೀರಿ. ಅವಾಗ ಏನಾಯ್ತು? 15 ಲಕ್ಷ ರೂಪಾಯಿ ಸಾಲ ಆಯ್ತು. ತಿಂಗಳು ಇಂಟ್ರೆಸ್ಟ್ ತುಂಬೇಕು ತಾನೆ? ಅದಾದ್ಮೇಲೆ ನಿಮ್ ತಂದೆ ತಾಯಿಗೂ ಯಾರಿಗೂ ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟಲ್ ಆಗ್ಬಿಡಿದ್ರ, ಅವಾಗ ಏನ್ ಮಾಡ್ತೀರಿ? ಮತ್ತೆ ಸಾಲ ಮಾಡುದು ಅಲ್ವಾ? ಅದೇ ಮನೆ ಕಟ್ಕೊಳ್ದೆ 10 ಲಕ್ಷ ರೂಪಾಯಿ ಬ್ಯಾಂಕ್ ಅಲ್ಲಿ ಇದ್ದಿದ್ರೆ ಇಂಥ ಟೈಮ್ಲಿ ಉಪಯೋಗ ಮಾಡ್ಬೋದಿತ್ತಲ್ವ? ಯಾರಿಗೂ ಬೇಡುವಂತ ಅವಶ್ಯಕತೆ ಇರ್ಲಿಲ್ವಲ್ಲ? ಹೌದು. ಹಾಗೆ ಆತ್ಮೀಯರು, ಇಲ್ಲೂ ಕೂಡ ನಾವೇನ್ ಮಾಡ್ತೀವಿ, ರಾಜಯೋಗದಿಂದ ಮಾಡಿರುವಂತ ಸಂಪಾದನೆಯನ್ನ ಸ್ಥೂಲದಲ್ಲಿ ಕನ್ವರ್ಷನ್ ಮಾಡ್ಕೊಂಡ್ಬಿಡ್ತೀವಿ. ಬಿಲ್ಡಿಂಗ್ ರೂಪದಲ್ಲೋ ವಸ್ತುವಿನ ರೂಪದಲ್ಲಿ ಸುಲಭವಾಗಿ ಕನ್ವರ್ಷನ್ ಮಾಡಿದಾಗ ಅಲ್ಲಿ ಆವಾಗ ನಿರ್ಬಂಧನ ಆಗತ್ತೋ ಆಗಲ್ವೋ? ಹೌದು. ಆಗತ್ತೋ ಆಗಲ್ವೋ? ಅಂದ್ರೆ ನಿಮ್ಮ ಬಂಧನ ಕ್ಲಿಯರ್ ಆಗೋದಿಲ್ಲ, ಸಾಲ ಕ್ಲಿಯರ್ ಆಗೋದಿಲ್ಲ. ಅದಕ್ಕಾಗಿ ನಿಮ್ಮ ಕೆಲಸ ಸಂಪಾದನೆ ಮಾಡೋದು, ಅಪ್ಪನ ಕೈಲಿ ಕೊಡೋದು. ಸಮಸ್ಯೆ ಬಂದಾಗ ಅಪ್ಪನ ಕೈಲಿ ಹೇಳಿದ್ರೆ ಆಯ್ತು. ಹಳೆ ಕಾಲದ ಜನ ಹೇಗಿತ್ತು ಗೊತ್ತಾ? ತುಂಬು ಕುಟುಂಬ ಇತ್ತು. ಯಾರು ಏನೇ ಕೆಲಸ ಮಾಡಿದ್ರು ಕೂಡ ಮನೆಯ ಮುಖ್ಯ ಯಾರಿದ್ದಾರೆ ಅವ್ರ ಹತ್ರ ತಂದ್ಬಿಟ್ಟು ಹಣ ಕೊಡೋದು. ಮನೇಲಿ ಏನೇ ಸಮಸ್ಯೆ ಇದೆ ಅವ್ರಿಗೆ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಿದ್ರು, ಹಣ ಬಂದು ವ್ಯವಸ್ಥೆಯನ್ನ ಮಾಡ್ತಿದ್ರಲ್ವಾ? ಹಾಗೆ ಇಲ್ಲಿ ಬಾಬಾ ಮನಸ್ಸನ್ನ ಕೊಟ್ಟರೆ ಸಾಕು, ಸಂಪಾದನೆನೂ ಅವರೇ ಮಾಡ್ತಾರೆ, ಸಾಲನೂ ಕೂಡ ಅವರೇ ತೀರಿಸ್ತಾರೆ, ನಿಮ್ಮನ್ನ ಬಂಧನ ಮುಕ್ತರನ್ನಾಗಿ ಮಾಡ್ತಾರೆ. ಆದ್ಮೇಲೆ ಕೊನೆಯ ಮಾತು, ದಿನದಿಂದ ದಿನಕ್ಕೆ ಮನಸ್ಸು ಹಗುರವಾಗ್ತಾ ಇದೆಯಾ? ಸಂಬಂಧದಲ್ಲಿ ಸುಧಾರಣೆ ಆಗ್ತಾ ಇದೆಯಾ? ಸಂಬಂಧದಲ್ಲಿ ಸುಧಾರಣೆ ಅಂತ ಒಂದ್ ರೀತಿ ತಿಳ್ಕೊಳ್ಳಿ, ನಿಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು ಅಂದ್ರೆ ಅವ್ರಿಗೆ ಸೀರೆ ತಂದು ಕೊಟ್ರೆ, ಬಂಗಾರ ತಂದು ಕೊಟ್ರೆ ಸಂಬಂಧ ಚೆನ್ನಾಗಾಯ್ತು ಅಂತ ತಿಳ್ಕೊಂಡ್ಬಿಟ್ಬಿಡಿ, ಅವ್ರು ಸುಮ್ಮನೆ ಇರ್ಬೇಕು ಅಂತ ಬಿಟ್ಟು. ಹಂಗಲ್ಲ. ಏನೂ ವಸ್ತುವನ್ನ ಕೊಡದೆ, ಏನೂ ಗಾಯನ ಮಾಡದೆ, ಏನೂ ಹೊಗಳಿಗೆ ಕೊಡದೆ ಆತ್ಮಿಕ ಶಕ್ತಿಯನ್ನ ಕೊಟ್ಬಿಟ್ಟು ಅವ್ರು ಬಾಯಿ ಬಚ್ಕೊಂಡು ಸುಮ್ಮನೆ ಇದ್ರೆ ನಿಮ್ಮ ಲೆಕ್ಕಾಚಾರ ಸರಿ ಇದೆ ಅಂತ ಲೆಕ್ಕ. ಹೊಗಳಬಾರ್ದು, ಏನು ಕೊಡಬಾರ್ದು, ಟೂರಿಗೂ ಕರ್ಕೊಂಡೋಗ್ಬಾರ್ದು. ಏನ್ ಮಾಡ್ಬೇಕು? ರಾಜಯೋಗದ ಶಕ್ತಿಯಿಂದ ಅವ್ರನ್ನ ಸೂಕ್ಷ್ಮವಾಗಿ ಕೊಟ್ಬಿಟ್ಟು ಅವ್ರು ಏನು ಮಾತಾಡ್ತಾ ಇಲ್ಲ, ಖುಷಿಯಾಗಿದ್ದಾರೆ ಅಂತಂದ್ರೆ ಲೆಕ್ಕಾಚಾರ ಏನಾಗಿದೆ? ಆಗಿದೆ. ಹೀಗೆ ವಸ್ತುವನ್ನ ಕೊಟ್ಬಿಟ್ಟು ಅವ್ರಿಗೆ ಲಂಚ ಕೊಡ್ಬೇಡಿ ಆತ್ಮೀಯರೇ. ಲಂಚ ಕೊಟ್ಟು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾರ ಅವ್ರು ಅಷ್ಟೇ, ಮತ್ತೆ ಸ್ವಲ್ಪ ದಿನದಲ್ಲಿ ಏನ್ ಮಾಡ್ಬಿಡ್ತಾರೆ? ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕಾಗಿ ದಯವಿಟ್ಟು ಯಥಾರ್ಥ ರಾಜಯೋಗದ ಮೂಲಕ ಸಂಪಾದನೆಯನ್ನು ಮಾಡಿಬಿಟ್ಟು ಎಲ್ಲರಿಗೂ ಪೇಮೆಂಟ್ ಮಾಡ್ತಾ ಹೋದಾಗ ಅವಾಗ ಬಂಧನ ಏನಾಗ್ತಾ ಹೋಗ್ತದೆ? ಇನ್ನು ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ ಮನೆ ಜೊತೆಗೆ ವಿಶ್ವ ಕಲ್ಯಾಣದ ಜವಾಬ್ದಾರಿ ತಗೊಂಡ್ಬಿಡ್ತಾರೆ. ಅಯ್ಯೋ ವಿಶ್ವ ಕಲ್ಯಾಣ ಮಾಡ್ಬೇಕಪ್ಪ. ಇದು ಬಂಧನನೋ ನಿರ್ಬಂಧನನೋ? ನಿರ್ಬಂಧನ ಅಂತ ಹೀಗೇನೂ ಅಲ್ಲ, ಹುಡುಗಾಟಕ್ಕೆ ನಿರ್ಬಂಧನ ಅಂತ ಹೇಳಿದಾರಲ್ವಾ? ಅಮೃತ ವೇಳೆ ಹೇಳ್ಬೇಕಂತಿಲ್ಲ ಬಿಡ್ರೆ. ಎದ್ರು ಹೇಳ್ಬೇಕು ಅಂತ ಬಂಧನಲ್ಲ, ಎದ್ದು ಬಿಟ್ಟು ಅಯ್ಯೋ ಕಷ್ಟಪಟ್ಬಿಟ್ರೆ ನಿದ್ರೆ ಬರ್ತಾ ಇರ್ತಾರೆ, ಹಿಂಗ್ ಮಾಡ್ಬೇಕು. ನೀವ್ ಹೇಳ್ತಾರಲ್ಲ ನಿರ್ಬಂಧನ ಅಂತ ಬಿಟ್ಟು, ನನಗೆ ಬಂಧನ ಇಲ್ಲ, ಆರಾಮಾಗಿ ಹೊಡ್ಕೊಂಡು ನಿದ್ರೆ ಮಾಡ್ಬಿಡ್ತೇನೆ. ಸಂಪಾದನೆ ಆಗಲ್ಲ ಅಂದ್ರೆ ಕೆಲವೊಂದ್ಸಲ ಜ್ಞಾನ ಕೆಲವರು ಉಲ್ಟಾ ತಿಳ್ಕೊಂಡ್ಬಿಡ್ತಾರೆ. ನನಗೇನು ಕಷ್ಟ ಬರಬಾರ್ದು ಅಂತ ಬಿಟ್ಟು ಬಾಬಾ ಹೇಳಿಬಿಟ್ಟಿದೆ, ನನಗೇನು ಬಂಧನ ಬೇಡ, ಅಮೃತ ಬೆಳಗ್ಗೆ ಹೇಳುದೂ ಬೇಡ, ಬಾಬನ ಮನೆ ಹೋಗುದೂ ಬೇಡ. ಬಾಬಾ ಏನು ಅಂತ ಗೊತ್ತಾಗ್ಬಿಟ್ಟಿದ್ದಲ್ಲ. ಇವತ್ತಂತ ಬಾಬಾ ಹೇಳಿಬಿಡ್ದ, ನಡೆದಾಡ್ತಾ ಓಡಾಡ್ತಾ ಬಾಬಾ ನೆನ್ಪು ಮಾಡ್ದ, ನಾನು ಅದನ್ನ ಮಾತ್ರ ಮಾಡ್ತಾ ಇರ್ತೇನೆ. ಬೆಳಿಗ್ಗೆ ಎದ್ದು ಕಷ್ಟಪಟ್ಬಿಟ್ಟು ಚಳಿಯಲ್ಲಿ ಜುಟ್ಕ ಓಡ್ಕೊಂಡು ಯಾಕ್ರಿ ನೆನ್ಪು ಮಾಡ್ಬೇಕು? ಅದು ಒಂದು ಬಂಧನ ಅಲ್ವಾ ಅಣ್ಣವ್ರೇ? ಜ್ಞಾನವನ್ನ ಏನ್ ಮಾಡ್ಬೇಡಿ, ಉಲ್ಟಾ ತಗೊಂಡ್ಬಿಡ್ಬೇಡಿ ಅಂತ ಹೇಳ್ತಾರೆ ಬಾಬಾ. ಸರಿನಾ? ಯಾವ ಸಮಯದಲ್ಲಿ ಯಾವ ಕೆಲಸವನ್ನ ಮಾಡ್ಬೇಕು ಅದನ್ನ
ಮಾಡಿದಾಗ ಮಾತ್ರ ಆತ್ಮೀಯರೇ ಸಫಲತೆ ಹೇಳುವಂಥದ್ದು ಸಿಗ್ತದೆ. ಅದಕ್ಕಾಗಿ ಬಂಧನಕ್ಕೆ ನೂರಾರು ಕಾರಣ ಇದ್ರೆ ನಿರ್ಬಂಧನತೆಗೆ ಒಂದೇ ಕಾರಣ. ಅಂದ್ರೆ ವಿಧಿ ಒಂದೇ. ಎಷ್ಟು ಪವರ್ಫುಲ್ ಆಗಿ ಭಗವಂತ ನೆನಪು ಮಾಡ್ತಿರೋ ಮತ್ತು ವಿಶ್ವಕ್ಕೆ ಭಗವಂತನ ಶಕ್ತಿಯನ್ನು ಕೊಡಲಿಕ್ಕೆ ನೀವು ನಿಮಿತ್ತರಾಗ್ತಿರೋ, ಎಷ್ಟು ಸಂಪಾದನೆ ಮಾಡ್ತಿರೋ, ಎಷ್ಟು ಅಕೌಂಟಲ್ಲಿ ಜಮಾ ಆಗತ್ತೋ ಅಷ್ಟು ಬಂಧನ ಏನಾಗ್ತಾ ಹೋಗ್ತದೆ ಆದ್ಮೇಲೆ. ಕ್ಲಿಯರ್. ಕೊನೆಯ ಪ್ರಶ್ನೆ, ಸ್ಥೂಲ ಸಂಪಾದನೆಯಿಂದ ವಸ್ತು ವ್ಯಕ್ತಿ ವೈಭವದಿಂದ ಬಂಧನ ಆಗತ್ತೋ ನಿರ್ಬಂಧನ ಆಗತ್ತೋ? ಬಂಧನ. ಬಂಧನ ಆಗುತ್ತೆ. ದೊಡ್ಡ ಮನೆ ಬಂಧನನೋ ನಿರ್ಬಂಧನನೋ? ಬಂಧನ. ಬಂಧನ. ಒಂದು 50 ಬಟ್ಟೆ ತಗೊಳ್ಳೋದು, 50 ಡ್ರೆಸ್ ಬಂಧನನೋ ನಿರ್ಬಂಧನನೋ? ಬಂಧನ. ಬಂಧನ. 4 ಡ್ರೆಸ್ ಇದ್ರೆ ನಿರ್ಬಂಧ. ಕರೆಕ್ಟ್ ಆಗಿ ಸೆಲೆಕ್ಟ್ ಆಗಿರ್ತದೆ. ಅಲ್ವಾ? ಸ್ಥೂಲವಾಗಿ ಎಷ್ಟು ನೀವು ಕಡಿಮೆ ಮಾಡ್ತಾ ಹೋಗ್ತಿರೋ ಸಾಧನವನ್ನ, ನಿಮ್ಮಲ್ಲಿ ಜನ ಜಾಸ್ತಿ ಆದಷ್ಟು ಟೆನ್ಷನ್ ಜಾಸ್ತಿನೋ ಕಡಿಮೆನೋ? ಜಾಸ್ತಿ ಮಾಡೋರು ಎಲ್ಲರೂ ಕರೆಕ್ಟ್ ಆಗಿ ಮಾಡೋರು ಇದ್ರೆ ತೊಂದ್ರೆ ಇಲ್ಲ. ಹ್ಮ್. ಒಬ್ರೇ ಮಾಡೋರು ಎಲ್ಲರೂ ಕೂತ್ಕೊಂಡಿರೋದು ಕಷ್ಟ. ಜನ ಜಾಸ್ತಿ ಆದಂಗ ಟೆನ್ಷನ್ ಜಾಸ್ತಿ ಆಗತ್ತೆ. ವಸ್ತು ಜಾಸ್ತಿ ಆಯ್ತು, ಫ್ರಿಡ್ಜ್ ಬಂತು, ಟಿವಿ ಬಂತು, ಸೋಫಾ ಬಂತು, ಮಂಚ ಬಂತು, ಟೆನ್ಷನ್ ಜಾಸ್ತಿ ಆಯ್ತು ಕಡಿಮೆ ಆಯ್ತು? ಜಾಸ್ತಿ. ಇಲ್ಲ. ಸಾಧನಗಳು ಜಾಸ್ತಿ ಆದಂಗ ಟೆನ್ಷನ್ ಜಾಸ್ತಿ, ವ್ಯಕ್ತಿಗಳು ಜಾಸ್ತಿ ಆದಂಗ ಟೆನ್ಷನ್ ಜಾಸ್ತಿ. ಯಾಕೆ? ಅವರೆಲ್ಲ ನೆಗೆಟಿವ್ ತಗೊಂಡು ಬಂದಿರ್ತಾರಲ್ಲ. ಓಕೆ, ಶಾಂತಿ ಜಾಸ್ತಿ ಆಯ್ತು, ಸೇವೆ ಜಾಸ್ತಿ ಆಯ್ತು, ಅವಾಗ ನಿರ್ಬಂಧನ. ಟೆನ್ಷನ್. ಹಾ, ಅಂದ್ರೆ ಪರಮಾತ್ಮನಿಗೆ ಸಂಬಂಧಪಟ್ಟಂತ ಮನಸ್ಸಲ್ಲಿ ಎಷ್ಟು ತರ್ತಿರೋ ಅಷ್ಟು ನಿರ್ಬಂಧನ. ನಿರ್ಬಂಧನ. ಇನ್ನೊಂದು ವಿಷಯ ತಿಳ್ಕೊಳ್ಳಿ ಆದ್ಮೇಲೆ, ಎಷ್ಟು ತರ್ತಿರೋ ಅದನ್ನ ಮನಸ್ಸಲ್ಲಿ ತರ್ತಾ ಹೋಗಿ. ಎಲ್ಲಿ ತರ್ತಾ ಹೋಗಿ? ಮನಸ್ಸಲ್ಲಿ. ಕೆಲವೊಂದ್ಸಲ ಹೊಸ ಬಂಧನ ನಾವು ಮಾಡ್ಕೊಳ್ತೀವಿ, ಗೊತ್ತಾ ನಿಮ್ಗೆ? ಬಾಬನ್ ಮನೆ ಎಲ್ಲೆಂದಲ್ಲಿ ಫೋಟೋ ಇಟ್ಬಿಡೋದು, ಸರಿನಾ? ಯಾವಾಗ ನೋಡಿದ್ರು ಹಾಡು ಹಾಕಿ ಇಟ್ಬಿಡೋದು, ಯಾವಾಗ ನೋಡಿದ್ರು ಮ್ಯೂಸಿಕ್ ಹಾಕಿ ಇಟ್ಬಿಡೋದು, ಪಕ್ಕದಲ್ಲಿ ಕಿರಿ 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 ತಲೆನೋವು ಬಂದ್ಬಿಡ್ತದೆ. ಅವಾಗ ನೀವೇನ್ ಹೇಳ್ತೀರಿ? ಹೌದಪ್ಪ, ಬಾಬನ್ ಹಾಡು ಹಾಕ್ಬಿಡ್ತೀವಿ, ಬಾಬನ್ ಜ್ಞಾನ ಸಿಗ್ತಾ ಇದೆ, ಬಂಧನ ಆಯ್ತು ನಿರ್ಬಂಧನ ಆಯ್ತು? ಬಂಧನ. ಬಂಧನ ಆಯ್ತು ತಾನೆ. ದಾರಿಲಿ ಯಾರೋ ಹೌದು. ಸಿಗ್ತಾರೆ, ಪರಿಚಯದವ್ರು ಸಿಗ್ತಾರೆ, ಸಂಬಂಧಿಗಳು ಸಿಗ್ತಾರೆ, ಅವ್ರನ್ನ ಹಿಡಿದು ಕುಡ್ಕೊಂಡ್ಬಿಟ್ಟು ಜ್ಞಾನ ಹೇಳಿಕ್ ಶುರು ಮಾಡ್ಬಿಡೋ. ಬಂಧನ ಆಯ್ತು ನಿರ್ಬಂಧನ ಆಯ್ತು? ಬಂಧನ. ಹೌದಲ್ವಾ? ಅದನ್ನೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಮಾಡಿರುವಂತ ಕರ್ಮದ ಫಲ ಅಲೌಕಿಕ ಕರ್ಮನೇ ಇರಬಹುದು, ಅದರ ಸಮಯ ಸಂದರ್ಭ ನೋಡ್ಬಿಟ್ಟು ನಾವು ಸಂದೇಶವನ್ನ ಕೊಡಬೇಕಾಗ್ತದೆ. ಇಲ್ಲ ಅಂದ್ರೆ ಆ ಸಂದೇಶ ಕೊಟ್ಟಿದ್ದು ನಿಮ್ಗೆ ಏನಾಗ್ಬಿಡ್ತದೆ? ಶಾಪವಾಗಿ ಪರಿಣಮಿಸತ್ತೆ. ಆವಾಗ ಭಾರ ಆಗತ್ತೆ. ಯಾಕಂದ್ರೆ ಈಶ್ವರ ಜೀವನದಲ್ಲಿ ನಾನು ನೋಡಿದ್ದೀನಿ ಆದ್ಮೇಲೆ, ತುಂಬಾ ಜನ ತುಂಬಾ ಸೇವೆ ಮಾಡ್ತಾರೆ, ಉಮಂಗ ಉತ್ಸಾಹ ಇರ್ತದೆ, ಅದು ಅವ್ರ ಜೀವನದಲ್ಲಿ ಪರಿವರ್ತನೆ ಆಗೋದಿಲ್ಲ, ಇಂದು ತಲೆ ಭಾರ ಆಗ್ತಾ ಇರ್ತದೆ, ಚಿಂತೆ ಮಾಡ್ತಾ ಇರ್ತಾರೆ, ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಯಾಕಂದ್ರೆ ಯಾವ ಸಮಯದಲ್ಲಿ ಈಶ್ವರಿ ಶಕ್ತಿಯನ್ನು ಕೊಡಬೇಕು ಹೇಳುವಂತ ಜ್ಞಾನ ಪರಿಜ್ಞಾನ ಅವರಿಗೆ ಇರೋದಿಲ್ಲ. ಜ್ಞಾನವನ್ನ ಕೊಟ್ಟಿರ್ತಾರೆ, ನಮಗೆ ತಾವು ಸೇವೆ ಮಾಡಿದ್ವಿ ಅಂತ ತಿಳ್ಕೊಳ್ತಾರೆ, ಅದು ಸಾಲವಾಗುತ್ತೆ. ಓಕೆ, ಅದಕ್ಕಾಗಿ ಪ್ರತಿದಿನ ಯಥಾರ್ಥ ನೆನಪಿನ ಮೂಲಕ ನೀವೇನಾಗ್ಬೇಕು? ನಿರ್ಬಂಧನರು ಆಗಿ ವಿಶ್ವದ ಬಂಧನವನ್ನು ದೂರ ಮಾಡುವಂತವರಾಗಿ. ಓಕೆ, ಅಚ್ಚಾ, ಓಂ ಶಾಂತಿ.